ದಾರಿ ಬಿಡೋ, ನಾನು ಹೋಗ್ಬೇಕು. ನಾನು ನಿನಗ್ ದಾರಿ ಬಿಡಕ್ಕಿಂತ ಮುಂಚೆ ನೀನು ನನ್ ದಾರಿಗೆ ಬಾರ. ನಾನು ನಿನ್ ದಾರಿಗೆ ಬರ್ಬೇಕಾ? ಕನ್ನಡಿಲ್ ಮುಖ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದೀನಿ ಕಣೆ. ಅವನ್ ಯಾವನೋ ರಾಜೇಶ್, ಅವನಿಗಿಂತ ಚೆನ್ನಾಗಿದ್ದೀನಿ ಕಣೆ ನಾನು. ಓಹೋ, ಅವನ್ ಜೊತೆ ಪೈಪೋಟಿನಾ? ಏಯ್, ನಾನ್ ಯಾರ ಜೊತೆ ಬೇಕಾದ್ರೆ ಪೈಪೋಟಿ ಮಾಡ್ತೀನಿ ಕಣೆ. ಈ ಕಿಟ್ಟಿ ಯಾರಿಗೂ ಹೆದ್ರನ್ನಲ್ಲ, ಗೊತ್ತಾ? ಬಿಡೋ ನನ್ ಕೈನಾ, ಬಿಡೋ ಬಿಡೋ. ಬಿಡೋಕಲ್ಲ, ನಾನು ನಿನ್ ಕೈ ಇಟ್ಕೊಂಡಿರೋದು. ನನಗೆ ಇವಾಗ್ಲೇ ಉತ್ತರ ಬೇಕು. ನಡಿ ನನ್ ಜೊತೆ. ಬಿಡೋ ಬಿಡೋ ನನ್ ಕೈನಾ, ಬಿಡೋ 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 ನನ್ ಕೈನಾ, ಬಿಡೋ ಬಿಡೋ. ಇನ್ನೊಂದ್ಸಲ ಎಲ್ಲಾದ್ರೂ ಕ್ಷಮನ್ ಕೇಳ್ಕಿದ್ರೆ ಊದಾಗ್ಬಿಡ್ತೀನಿ. ಬಾ, ಮನೆಯವ್ರಿಗೆ ಬಿಡ್ತೀನಿ. ಗೌಡ್ರೆ, ಏನಿದು? ಬರೀ 100 ಎಕರೆ ಗುತ್ತಿಗೆಗೆ ಮಾತ್ರ ಪೇಪರ್ ಮಾಡಿಸಿದ್ರಾ? ಇದು ಸರಿ ಇಲ್ಲ. ಇದು ರಾಜೇಶ್ ತಗೊಂಡ್ರಂತ ನಿರ್ಧಾರ. ರಾಜೇಶ? ಗೌಡ್ರೆ, ನೆನ್ನೆ ಮೊನ್ನೆ ಬಂದ ರಾಜೇಶಿಗೆ ಏನ್ ಗೊತ್ತು ನಮ್ಮ ನಿಮ್ಮ ವ್ಯವಹಾರ? ವರ್ಷಾನ್ಗಟ್ಲಿಂದ ಗುತ್ತಿಗೆ ಮಾಡ್ತಾ ಇರೋದು ನಾನು. ಇದ್ರಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇರೋ ಹೊತ್ತಿಗೆ ನಿಮ್ಮನ್ನ ಚೇಂಜ್ ಮಾಡಿದೆ, ಅಷ್ಟಕ್ಕೆ ಗುತ್ತಿಗೆ ಕೊಟ್ಟಿರೋದು. ಅದು ಸರಿ, ಹಿಂದೆ ಎಲ್ಲ ಯಾಕೆ ಅಕೌಂಟ್ಗೆ ಸರಿಯಾಗಿ ದುಡ್ಡೇ ಕಟ್ಟಿಲ್ಲ? ಸುಳ್ಳು ಸುಳ್ಳು. ಈ ಅಕೌಂಟ್ ಬುಕ್ಕು ಸುಳ್ಳು ಹೇಳಲ್ಲ ಮಿಸ್ಟರ್ ಕಿಟ್ಟಿ. ಉಳ್ದಿದ್ದೆಲ್ಲ ಏನ್ ಮಾಡ್ತೀರಾ? ನಾವೇ ಮೇಂಟೈನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ. ನೀವಾ? ಯಾಕೆ ಮಾಡಬಾರ್ದಾ? ನೀವು ಮಾರ್ಕೆಟಿಂಗ? ನಗ್ಬೇಡ, ನಿನ್ ಕೆಲಸ ಎಷ್ಟಿದೆ ಅಷ್ಟು ಮಾಡು. ಗೌಡ್ರೆ, ಇದು ತುಂಬಾ ಅನ್ಯಾಯ. ಬಾಂಡ್ ಪೇಪರ್ನಲ್ಲಿ 600 ಎಕರೆಗೆ ಪೇಪರ್ಸ್ ಮಾಡಿಸ್ಕೊಡಿ. ಸಾಧ್ಯ ಇಲ್ಲ. ರಾಜೇಶ್ ನಿರ್ಧಾರನೇ ನನ್ನ ನಿರ್ಧಾರ. ಸರಿ, ಹಾಗಾದ್ರೆ ನನಗಿದೂ ಬೇಕಾಗಿಲ್ಲ. ನೋ ಪ್ರಾಬ್ಲಮ್, ನಾವೇ ಮೇಂಟೈನ್ ಮಾಡ್ತೀವಿ, ನಮ್ಗೇನ್ ಭಾರ ಆಗಲ್ಲ. ಸರಿ, ನನಗೆ ಇರಲಿ.
ಗೌಡ್ರೆ, ನೀವೆಲ್ಲೋ ದಾರಿ ತಪ್ತಾ ಇದ್ದೀರಾ. ಇದಕ್ಕೆಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀರಾ ನನಗೆ ಗೊತ್ತು. ಆಮೇಲೆ ನನ್ನನ್ನೇ ಕೇಳ್ಕೊಬರೋ ಪರಿಸ್ಥಿತಿ ಬರ್ತದೆ, ಅದ್ ನಿಮಗೂ ಗೊತ್ತು. ಮಿಸ್ಟರ್ ಕಿಟಿ, ನೀವೊಬ್ರೇ ಬುದ್ಧಿವಂತ ಅಂತ ಅನ್ಕೋಬೇಡಿ. ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ ಸೈನ್ ಮಾಡ್ಕೊಂಡು ಅಡ್ವಾನ್ಸ್ ಸಮೇತ ಬರಬೇಕು. ಅಂದಹಾಗೆ ಹಳೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಡಿ. ಇಲ್ಲ ಅಂದ್ರೆ ಹೊಸ ಕಮಿಟ್ಮೆಂಟ್ ನಿಮ್ಗೆ ಸಿಗಲ್ಲ. ಬರ್ತೀನಿ ಗೌಡ್ರೆ. ರಾಜೇಶ್, ನಾವು ಇವನ್ನ ಎದುರಾಕೊಂಡಿದ್ದು ತಪ್ಪು ಅಂತ ಅನ್ಸುತ್ತೆ. ಗೌಡ್ರೆ, ಇಂಥವ್ರನ್ನೆಲ್ಲ ಎದುರು ಹಾಕೊಳ್ದೆ ಇದ್ರೆ ನಮ್ಗೆ ಲಾಸು. ಟೇಕ್ ಕೇರ್. ಏಯ್ ಗೋಪಾಲ, ಓ ನಂದಿನಿ ಅಮ್ಮ, ಒಂದು ನಿಮಿಷ ಬಂದೆ. ಇದು ಒರೆ ದೂಗ. ಗೋಪಾಲ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಮತ್ತೆ ಏನಮ್ಮ, ಇದ್ದಕ್ಕಿದ್ದಾಗೆ ಬಂದದ್ದು, ಒಂದು ಫೋನ್ ಇಲ್ಲ ಏನಿಲ್ಲ. ಕಾಲೇಜ್ ಮುಗಿತು, ವೆಕೇಶನ್ಗೆ ಬಂದಿದ್ದೀನಿ. ಗೋಪಾಲ, ನಿನ್ ಹೆಂಡತಿ ಊರಿಂದ ಬಂದ್ಲಾ? ಎಲ್ಲಿ ಇಲ್ಲಮ್ಮ, ಅವಳಲ್ಲೇ. ಹಾಗಾದ್ರೆ ನೀನ್ ಕುಡಿಯೋದ್ ಬಿಟ್ಟಿಲ್ಲ ಅಂತ ಆಯ್ತು. ನೋಡಿ, ನೀವು ನನ್ನ ಮೇಲೆ ಅನುಮಾನ ಪಡುದು. ನಾನು ಕುಡಿಯೋದು ಬಿಟ್ಟಿದ್ದೀನಿ, ನನ್ನ ಅಮ್ಮನ ಮೇಲೆ ಆಣೆ ಬಿಟ್ಟಿದ್ದೀನಿ. ಹುಡುಕ್ ಹಣೆ ಬಾರನೇ ಇಷ್ಟು, ಯಾರ ಮೇಲೆ ಬೇಕಾದ್ರೂ ಆಣೆ ಮಾಡ್ತಾನೆ ಇರ್ತೀರ. ಥೂ, ಈ ಜನ್ಮದಲ್ಲಿ ನೀ ಬುದ್ಧಿ ಬರಲ್ಲ ಬಿಡು. ನಾನು ಕುಡಿತಾ ಇಲ್ಲ ಗೊತ್ತಾ. ನನ್ನ ಹೆಂಡತಿ ಇಲ್ಲಿಗೆ ಮತ್ತೆ ಬಂದರೆ ನನಗೆ ಕುಡಿಬೇಕು ಅನ್ಸುತ್ತೆ. ಯಾಕೆ? ಇನ್ನೇನು, ಅವಳು ಬಂದರೆ ಸುಮ್ಮನೆ ಇರ್ತಾಳ? ನನ್ನ ಒಟ್ಟಿಗೆ ಒಂದೇ ಸಮನೆ ಜಗಳ ಆಡಿ ವಾಟ 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 ನನ್ನ ಮಂಡೆ ಬಿಸಿ ಮಾಡಿ ಫುಲ್ ಟೈಟ್ ಆಗಿ ಮಲಗಬೇಕು ಅನ್ಸುತ್ತೆ. ಹಾಗಾದ್ರೆ ಮತ್ತೆ ಅವಳು ಊರಿಗೆ ವಾಪಸ್ ಓಡೋಗ್ತಾಳೆ? ಹೌದು, ಹೋಗ್ತಾಳೆ. ಸರಿ ಸರಿ ಬನ್ನಿ. ನಿನ್ ಸಂಸಾರ ಈ ಜನ್ಮದಲ್ಲಿ ಸರಿ ಹೋಗಲ್ಲ ಬಿಡು. ಹೌದು, ನಮ್ ಡ್ಯಾಡಿ ಅಲ್ಲಿ ಚಿಕ್ಕಮಂಗಳೂರಿಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ. ಹೌದಾ? ಸರಿ, ಒಂದ್ ನಿಮಿಷ ಇರು. ಛೇ, ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲೋ ಒಳಗಡೆ ಇದ್ದಾರೆ ಅಂತ ಕಾಣುತ್ತೆ. ನಾನು ಹೇಳ್ದಲ್ಲ, ಅವ್ರಿಗೆ ಏನೋ ಕೆಲಸ. ಬನ್ನಿ, ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀನಿ. ಬನ್ನಿ. ಇನ್ನೆಂದಿನಿ ಇನ್ನೆಂದಿನಿ ಅಲ್ಲ, ನೆಂದನ. ಓ, ಅಮ್ಮ ಇಲ್ಲಿಯೇ? ಅಮ್ಮ ನೀವು ಇಲ್ಲಿದ್ದೀರಿ, ನಾನು ಮನೆಯೆಲ್ಲ ಹುಡ್ಕಾಡಿದೆ. ತೋಳಿ ಕಾಫಿ. ಗೋಪಾಲ, ನಮ್ ಕ್ಷಮಾ ಊರಲ್ಲಿದ್ದಾಳ? ಯಾರ ಕ್ಷಾಮ? ವಾ, ಆ ಔಷಧಿ ಮಾರುತ್ತಾರಲ್ಲ, ಕೃಷ್ಣಪ್ಪನ ಮಗಳ. ಅವಳೆ.
ಇರಬಹುದು, ನಾನು ನೋಡಿಲ್ಲ. ನೀವಿದ್ದರೆ ಬರುವುದು, ಇಲ್ಲಾಂದ್ರೆ ಎಲ್ಲಿ ಬರುವುದು? ಸರಿ, ಹಾಗಾದ್ರೆ ನಾನೇ ಹೋಗಿ ಅವಳನ್ನ ನೋಡ್ಕೊಂಡು ಬರ್ತೀನಿ. ನೀವು ಅಲ್ಲಿ ಹೋಗುದು ಬೇಡ, ಯಾಕಂದ್ರೆ ಇಲ್ಲಿ ನಾನು ಒಳ್ಳೆ ಅಡಿಗೆ ಮಾಡ್ತೇನೆ. ನೀವು ಇಲ್ಲಿ ಊಟ ಬಿಟ್ಟು ಅಲ್ಲಿ ಹೋಗಿ ಇಟ್ಟು ಕೊಚ್ಚು ತಿಂದ್ರೆ ನನ್ನ ಗತಿ ಏನು? ಯಾಕೆ, ಹೊಟ್ಟೆ ಕಿಚ್ಚ ಅವಳು ಅಡ್ಗೆ ಚೆನ್ನಾಗ್ ಮಾಡ್ತಾಳೆ ಅಂತ? ಹಂಗೇನಿಲ್ಲ, ನಾನು ಎಲ್ಲಿ ಹೇಳಿದೆ. ಏನ್ ಹಂಗೇನಿಲ್ಲ, ಆ ರುಚಿ ನಿನ್ ಕೈಯಲ್ಲಿ ಮಾಡಕ್ಕಾಗಲ್ಲ ಬಿಡು. ನೀವು ಹೇಳೋದು ನಿಜ ಬಿಡಿ. ನಿಮಗೆ ನಮ್ಮ ಮನೆ ಅಡಿಗೆ ಹಿಡಿಸಲ್ಲ, ನಿಮಗೆ ಅವ್ರ ಮನೆ ಅಡಿಗೆ ಹಿಡಿಸತ್ತೆ. ನೀವು ಅಲ್ಲೇ ಹೋಗಿ ತಿನ್ನಿ. ಅವಳೇನು ಬೇರೆಯವಳಲ್ಲ, ನನ್ನ ಬಾಲ್ಯ ಸ್ನೇಹಿತೆ, ನನ್ ಒಡ ಹೊಡ್ದೋಳ್ಗಿಂತ ಹೆಚ್ಚು. ನಿನ್ನ ಹತ್ರ ಮಾತಾಡ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ. ತಗೋ. ನನಗೆ ಬುದ್ಧಿ ಇಲ್ಲ ಅಂತ ಗೊತ್ತಿದ್ರು ನೆನ್ನೊಟ್ಟಿಗೆ ಮಾತಾಡುದು ಎಲ್ಲ ನಾನೇ ಮಾಡಬೇಕು. ಛ, ಏಯ್ ನೀನಾ? ಹೆದ್ರು ಬಿಟ್ಯಾ? ಯಾವಾಗ ಬಂದೆ? ಬೆಳಗ್ಗೆ ತಾನೇ ಬಂದೆ. ಹೇಗಿದ್ಯೆ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಕಣೆ. ಫೈನಲ್ ಇಯರ್ ಎಕ್ಸಾಮ್ ಮುಗೀತು. ಮುಂದೆ ಏನು ಅಂತ ಇನ್ನ ಡಿಸೈಡ್ ಮಾಡಿಲ್ಲ. ಹೌದು, ನಾನಿಲ್ಲಿದ್ದೀನಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಿಮ್ ಮನೆಗೆ ಹೋಗಿದ್ದೆ, ನಿಮ್ ತಂದೆ ಇಲ್ಲಿರ್ತೀಯ ಅಂತ ಹೇಳಿದ್ರು. ಸೊ ನೀನು ಇಲ್ಲಿ ಹುಡ್ಕೊಂಡ್ ಬಂದೆ. ಹೇಗಿದೆ ನಿನ್ ಲೈಫು? ನಂದೇನಿದೆ ಲೈಫು, ಮಾಮೂಲ್ ಮನೆ ಕೆಲ್ಸ ಬಿಟ್ರೆ ಈ ಕಾಡು. ನೀನ್ ಬೇರೆ ನನ್ನನ್ ಬಿಟ್ಬಿಟ್ಟು ಸಿಟಿಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ಹೀಗ್ ಬಂದಿದ್ದೀನಲ್ಲಮ್ಮ ನೀನು ನೋಡಕ್ಕೆ ಅಂತ. ಏಯ್, ನಿನಗ್ ನೆನ್ಪಿದ್ಯಾ ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಇಲ್ಲಿಗೆ ಬಂದಿದ್ವಿ, ಜ್ವರ ಬಂದು ಇಬ್ರು ಮಲ್ಕೊಂಡಿದ್ವಿ ಅಲ್ವಾ? ಹೌದು, 15 ದಿನ ಸ್ಕೂಲಿಗೆ ಚಕ್ಕರ್ರು. ಒಂದೊಂದ್ಸಲ ಈ ಬೆಟ್ಟ ಗುಡ್ಡ ಹಸಿರು ನದಿ ಎಲ್ಲ ನಂದು ಅನ್ಸುತ್ತೆ, ಆದ್ರೆ ಇದ್ಯಾವುದು ನಂದಲ್ಲ ಕಣೆ. ಅಮ್ಮ ತಾಯಿ, ನಿನ್ ಕವಿತೆ ನಿಲ್ಸು, ನಂಗೆ ಅಶ್ವಾಗ್ತಾ ಇದೆ. ನಡಿ ಮನೆಗೆ ಹೋಗೋಣ. ಹೌದಾ? ಸರಿ ನಡಿ ನಡಿ. ಅಪ್ಪ ಈ ಪಂಚವಟಿ ಎಸ್ಟೇಟು ಸಿಗ್ತಾನೆ ಇಲ್ಲಪ್ಪ, ಎಷ್ಟು ನೋಡಿದ್ರ. ಪಂಚವಟಿ ಎಸ್ಟೇಟ್. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಹೋಗೆಮ್ಮ, ಯಾವಾಗೂ ನಿಂದಿದೆ ಆಯ್ತು. ಹಳ್ಳಿ ಗುಗ್ಗು ಕಣೆ, ನಿಂಗೇನು ಗೊತ್ತಾಗಲ್ಲ. ಇವನಾಕೆ ಇಲ್ಲಿಗೆ ಬಂದ? ಯಾರು ಇವರು? ಏನಾಯ್ತು? ಅಯ್ಯೋ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಬಾ ಹೇಳ್ತೀನಿ ಬಾ. ಯಾರ್ರೀ ಒಳಗಡೆ? ಯಾರಾದ್ರೂ ಇದ್ದೀರಾ? ಹಲೋ, ಆರ ನಿನಗೆ ಆರು ಬೇಕು? ಗೌಡ್ರ ಮನೆ ಇದೇನಾ? ಮನೆಯೇನೋ ಇದೆ, ಆದ್ರೂ ಓಣಿರಲಿ. ನೀನು ನ್ಯಾಳಿಗೆ ಅಯ್ಯೋ ಬಾರ ಹೇಳಿ. ಕನ್ನಡ ಬರಲ್ವಾ? ನಾನು ಕನ್ನಡ ಅಲ್ವಾ ಮಾತಾಡಿದ್ದು? ಬರುತ್ತೋ ಇಲ್ವೋ ಅಂತ ಕೇಳಿದೆ ಅಷ್ಟೇ. ಯಾಕೆ ಅರ್ಥ ಆಗಲ್ಲ? ನನ್ನ ಅಪ್ಪ ಮಲಯಾಳಿ, ನನ್ನ ಅಮ್ಮ ಮಲಯಾಳಿ, ನಾನು ಕನ್ನಡ ಚೆನ್ನಾಗಿ ಬರ್ತೇನೆ. ಅದೇಂಗಪ್ಪ? ಹೆಂಗೆ ಅಂದ್ರೆ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿಲ್ವಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಗುರುವಾಯೂರಪ್ಪ, ಅಯ್ಯೋ ಕ್ಷಮಿಸಿ. ಸರಿ, ಮನೇಲಿ ಯಾರಾದ್ರೂ ಇದ್ರೆ ಇದನ್ನ ಕೊಡು. ನಾನು ಕೊಡುವೆ ಅಲ್ಲಿ, ನೀನಿರಿ ಇಲ್ಲಿ. ಒಳ್ಳೆ ಲೂಸ್ ಸವಾಸ. ಹೌದಾ? ನೋಡ್ದ್ಯಾ, ನೀನು ದಾರಿಯಲ್ಲಿ ಜಗಳ ಆಡಿದ ಪರಿಣಾಮ ಅವನ್ ಇಲ್ಲಿವರೆಗೂ ನಿನ್ನನ್ನು ಹುಡ್ಕೊಂಡ್ ಬಂದಿದ್ದಾನೆ. ನೀನ್ ಯಾತಕ್ಕೆ ಅವನ ಜೊತೆ ಜಗಳ ಆಡ್ದೆ? ಈಗೇನೇ ಮಾಡೋದು? ಅಮ್ಮ ಅಮ್ಮ, ಏನದು? ಅಲ್ಲಿ ಯಾರೋ ಬಂದಿದ್ದಾನೆ. ಯಾರದು? ನನಗೆ ಅಂತ ಗೊತ್ತು, ಈ ಪತ್ರ ಕೊಟ್ಟ. ಹೌದಾ?
ಹೆಸರು ರಾಜೇಶ್ ಅಂತ, ಬೆಂಗಳೂರಿಂದ ಬಂದಿದ್ದಾನೆ. ತಗೊಳ್ಳೋ, ಗೌಡ್ರ ಮನೇಲಿಲ್ಲ ಅಂತ ಹೇಳ್ಬಿಡೋ. ನಾನು ಆಗ್ಲೇ ಹೇಳಿದೀನಿ ಅಮ್ಮವ್ರೆ, ಇವನಿಗೆ ಇನ್ನೊಂದ್ಸತಿ ಹೇಳಿ ಕಳಿಸ್ತೀನಿ. ನನಗೇನು ಹಾ ಹೋಗು. ಅರೆ ಹಾಗೆ ಹೇಳ್ಬಾರ್ದು ಕಣೆ, ಪಾಪ ಅವ್ರಷ್ಟು ದೂರದಿಂದ ಬಂದಿದ್ದಾರೆ. ನಿಮ್ ತಂದೆ ಬರೋವರೆಗೂ ಇಲ್ಲೇ ಇರ್ಲಿ ಬಿಡು. ಹೌದು, ನಾನು ಅವನ್ನ ವಾಪಸ್ ಕಳಿಸಿದ್ರೆ ಯಜಮಾನ್ರೆ ನನ್ನ ಬೇಯ್ತಾರೆ. ಒಂದ್ ಕೆಲ್ಸ ಮಾಡು, ಅವನ್ನ ಗೆಸ್ಟ್ ರೂಮ್ ಅಲ್ಲಿ ಇರಕ್ ಹೇಳು. ಏ ಗೋಪಾಲ, ಹೋಗೋ. ನೀವು ಏನಾರ ಮಾಡಿಕೊಳ್ಳಿ, ನನ್ನನ್ನೇ ಕೇಳಬೇಡಿ. ಅಯ್ಯೋ, ಸಾರು ಒಲೆ ಮೇಲೆ ಬೇಯ್ತದೆ ತೋಳಿ. ಓ ಅಯ್ಯೋ. ಸರಿ, ನಾನ್ ಬರ್ತೀನಿ ಕಣೆ. ಏ ಕ್ಷಮಾ, ಬಾಯ್ಲಿ. ಅಯ್ಯೋ ಬೇಡಪ್ಪ, ನಂಗ್ ಭಯ ಆಗುತ್ತೆ. ಭಯ ಪಡೋ ಅಂತದೇನಿದೆಯೇ? ಏನಾದ್ರೂ ಆದ್ರೆ ನಾನ್ ನೋಡ್ಕೊಂತೀನಿ. ನೀನ ನೋಡೋಕ್ ಮುಂಚೆ ಅದೇನಾಯ್ತಾದ್ರೆ? ಏನು ಆಗಲ್ಲ, ಹೋಗೆ. ಅಯ್ಯೋ ಬೇಡ ಕಣೆ. ಹೋಗ್ತಿ ಇಲ್ವೇ ನೀನು? ಯಜಮಾನ್ರು ಮನೇಲಿಲ್ಲ, ಸಿಟಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಯಾವಾಗಂದ್ರೆ ನಾಳೆ ಬರ್ತಾರೆ. ಬನ್ನಿ, ನೀವ್ ಇರೋ ಸ್ಥಳ ತೋರಿಸ್ತೀನಿ. ರೀ 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 ನಿಂತ್ಕೊಳ್ರಿ. ಕ್ಷಮಿಸಿ, ನೀವು ಗೌಡ್ರ ಮಗಳ? ಇಲ್ಲ. ಅವ್ರ ಸಂಬಂಧಿಕರು ಇರ್ಬೇಕು. ಇಲ್ಲ. ಅವ್ರ ಪಕ್ಕದ ಮನೆಯವ್ರು ಇರ್ಬೇಕು. ಇಲ್ಲ. ಹಾಗಾದ್ರೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋಳು ಇರ್ಬೇಕು ಅಲ್ವಾ? ಇಲ್ಲ. ರೀ ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ರೇ ರೇ ನಿಂತ್ಕೊಳ್ರಿ. ರೇ ಅಯ್ಯಪ್ಪ, ಅಬ್ಬಾ. ರೇ, ನೀವು ಹೂ ಅಂತ ಅನ್ಬಾರ್ದು ಅಂತ ಏನಾದ್ರು ಪ್ರತಿಜ್ಞೆ ಮಾಡಿದ್ದೀರಾ? ಇಲ್ಲ. ಸರಿ, ನಿಮ್ಮ ಹೆಸರು ಹೇಳಲ್ವೇನ್ರಿ? ಇಲ್ಲ. ಏನ್ ತಿಳಿದ್ರಿ ಇಲ್ಲ ಇಲ್ಲ ಅಂತ. ಸರಿ, ನನ್ನ ಹೆಸರು ಏನಂತ ಕೇಳಲ್ವೇನ್ರಿ? ಇಲ್ಲ. ಮತ್ತೆ ಅದೇ ಇಲ್ಲ ಅಂತೀರಲ್ಲ. ವಿಚಿತ್ರವಾದ ಜಾಗನಪ್ಪ. ಹುಡುಗಿ ಇಲ್ಲ ಇಲ್ಲ ಅಂತಾಳೆ, ಹಸು ಹೌದು ಹೌದು ಅನ್ನುತ್ತೆ. ರೇ, ಇನ್ನು ಯಾಕೆ ನಿಂತ್ಕೊಂಡಿದ್ರ? ನಡೀರಿ, ನಾನು ಎಲ್ಲಿ ಉಳ್ಕೋಬೇಕು ತೋರ್ಸಿ. ಇಲ್ಲೇ. ಆ ಇಲ್ಲ ರೇ, ಏನ್ ತಮಾಷೆ ಮಾಡ್ತಿದ್ದೀರಾ? ನಾನೇನ್ ಸುಮ್ನೆ ಬಂದಿಲ್ಲ. ಗೌಡ್ರು ತೋಟಗಾರಿಕೆಯಲ್ಲಿ ಗೈಡ್ ಮಾಡಕ್ ಬಂದಿದ್ದೀನಿ. ಅವ್ರು ಸಾಕಿರೋ ದನ ಕಾಯಕಲ್ಲ. ಏನ್ರಿ ನಿಮ್ ರೇ ರೇ ರೇ, ಗಲಾಟೆ? ಬನ್ರಿ ಇಲ್ಲಿ. ನಿಜ ಹೇಳ್ರಿ, ನಾನು ಎಲ್ಲಿ ಉಳ್ಕೋಬೇಕು ಅಂತ? ಇಲ್ಲೇ. ಛೇ, ಮೊದ್ಲು ನೋಡಿದ್ರೆ ಇಲ್ಲ ಇಲ್ಲ ಅಂದ್ರಿ, ಈಗ ಇಲ್ಲೇ ಇಲ್ಲೇ ಅಂತೀರಾ. ಛೇ, ಏನ್ ವಿಚಿತ್ರವಾದ ಹುಡುಗಿರೋ ನೀವು. ಎಲ್ಲ ನನ್ ಕರ್ಮ. ಅದ್ ಸರಿ, ರೂಮ್ ಹೇಗಿದೆ? ರೂಮಾ? ನಾನು ಉಳ್ಕೊಳ್ಳೋದೆಲ್ಲಿ? ಅಲ್ಲೇ. ಸ್ನಾನ ಮಾಡೋದು ಅಲ್ಲೇ. ಊಟ ಮಾಡೋದು ಅಲ್ಲೇ. ಅಲ್ಲೇನಾ? ಇಲ್ಲ ಇಲ್ಲ, ನಾನ್ ಖಂಡಿತ ಇಲ್ಲಿ ಇರೋದಿಲ್ಲ. ಸತ್ರು ನಾನು ಇಲ್ಲಿರೋದಿಲ್ಲ. ಮೆತ್ತಗ್ ಮಾತಾಡ್ರಿ. ಯಾಕೆ? ಪ್ರಾಣಿಗಳು ತಪ್ಪು ತಿಳ್ಕೊತವೆ. ಅವು ಈಗ ಮಲ್ಗೋ ಟೈಮು. ನಿಮ್ಗೆ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲೂ ಸಿಗಲ್ಲ ರೀ. ಒಳಗೆ ಹಾಸಿಗೆ ಇದೆ, ಹೊದಿಕೆ ಇದೆ, ಹೋಗಿ ರೆಸ್ಟ್ ತಗೊಳ್ಳಿ. ಆಮೇಲೆ ಬಚ್ಚಲಲ್ಲಿ ಎಲ್ಲರೂ ಮೂಲೆಯಲ್ಲಿ ಸ್ನಾನ ಮಾಡಿದ್ರೆ ಆಯ್ತು. ದನದ ಕೊಟ್ಟಿಗೆನಲ್ಲಿ ನಾನ್ ಸ್ನಾನ ಮಾಡ್ಬೇಕಾ? ಆಮೇಲೆ ನಿಮ್ಗೆ ತಿನ್ನಕ್ಕೆ ಏನಾದ್ರು ತರ್ತೀನಿ, ಬರ್ಲಾ? ಅಯ್ಯಪ್ಪ, ಅಪ್ಪ, ಇದನ್ನೆಲ್ಲ ನಾನು ಅನ್ಭವಿಸ್ಬೇಕಾ? ಅಪ್ಪ ಸ್ವಾಮಿ. ಏನಂದ? ಅವನ್ ಇಲ್ಲಿರಲ್ಲ ಅಂತ ಹೇಳಿದ್ನಾ? ಅವನೇನ್ ಮಹಾರಾಜನ ವಂಶದವನಂತ? ಹೋಗ್ಲಿ ಬಿಡೆ, ಪಾಪ ಅವನ್ ಹೊಟ್ಟೆ ಹಸಿವು ಅನ್ಸುತ್ತೆ, ಏನಾದ್ರೂ ಕೊಡ್ಬೇಕು. ಹೋ ಹಾಗ, ಸ್ವಲ್ಪ ಹೊತ್ತು ಹಸ್ಕೊಂಡು ಒದ್ದಾಡ್ಲಿ ಬಿಡೆ. ಏಯ್ ನಂದಿನಿ, ಹಾಗನ್ಬೇಡ್ವೆ, ಪಾಪ. ನಾನೇನಾದ್ರೂ ಕೊಡ್ಲಾ? ಏನ್ ಅಮ್ಮೋರು ಗೊತ್ತಿಲ್ದಿರೋ ವ್ಯಕ್ತಿ ಬಗ್ಗೆ ಅಷ್ಟೊಂದ್ ಕಾಳಜಿ? ಏನ್ ಸಮಾಚಾರ? ಏಯ್ ಅಂತದೇನಿಲ್ವೇ, ಪಾಪ. ಕಾಮನ್ ಫೀಲ್ ಅಷ್ಟೇ ಕಣೆ. ನಾನೇನಾದ್ರು ತಗೊಂಡೋಗ್ ಕೊಡ್ತೀನಿ ಕಣೆ. ಹಾಗಾದ್ರೆ ನಾನ್ ಹೇಳಿದ್ದನ್ನೆಲ್ಲ ತಗೊಂಡೋಗ್ ಕೊಡ್ಬೇಕು ಅವನಿಗೆ, ಸರಿನಾ?
ಅದೇನ್ ಸ್ಪೆಷಲ್ ಅಡ್ಗೆ ನಿಂದು ಅವನ್ಗೋಸ್ಕರ ಮಾಡಿರೋದು? ಏನು ಅಂತ ಕೇಳ್ಬೇಡ. ನಾ ಕೊಟ್ಟದ್ದನ್ನ ಸುಮ್ಮನೆ ತಗೊಂಡೋಗಿ ಅವನಿಗೆ ಕೊಡು ಅಷ್ಟೇ. ಸರಿನಾ? ಬಾ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಈ ದನದ ಕೊಟ್ಟಿಗೆಯಲ್ಲಿ ಬಾಳಲಾರೆ, ಮರೆಯಾಗಿ ನಾ ಹೋಗಲಾರೆ. ಓ ಮಿಸ್ಟರ್, ಓ ಬನ್ನಿ ಬನ್ನಿ. ವಾಟ್ ಇಸ್ ದ್ಯಾಟ್? ನಿಮ್ಗೆ ಊಟ ತಂದಿದ್ದೀನಿ. ಒಳಗಡೆ ಇಡ್ಲಾ ಅಥವಾ ಇಲ್ಲೇ ಇಡ್ಲಾ? ಪರವಾಗಿಲ್ಲ, ಒಳಗಡೆ ಚಳಿ ಆಗುತ್ತೆ, ಇಲ್ಲೇ ಕೊಡಿ. ಅಯ್ಯೋ ಅಯ್ಯೋ ರೀ, ಇದು ಊಟನೇನ್ರಿ? ಹೌದು, ಇದು ಊಟನೇ. ನೀವ್ ಹೊಸ್ದಾಗ್ ಬಂದಿದ್ದೀರಲ್ಲ, ಅಡ್ಜಸ್ಟ್ ಆಗಕ್ಕೆ ಇನ್ನೂ ಸ್ವಲ್ಪ ದಿನ ಆಗುತ್ತೆ. ಇದು ತುಂಬಾ ಒಳ್ಳೆ ಫುಡ್ ರೀ. ಇದು ಒಳ್ಳೆ ಫುಡ್ಡಾ? ಹೆದರ್ಕೋಬೇಡಿ, ನಾವಿಲ್ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನಮ್ಮಿಂದ ನಿಮ್ಗೆ ಯಾವ್ದಕ್ಕೂ ತೊಂದ್ರೆ ಆಗಲ್ಲ. ನನ್ನಿಂದನೂ ನಿಮ್ಗೆ ಯಾವ್ದಕ್ಕೂ ತೊಂದರೆ ಆಗಲ್ಲ. ಇದನ್ನ ನಾನ್ 4 ದಿನ ತಿಂದ್ರೆ ನಾನೇ ಇರಲ್ಲ, ಹಾಗಾಗಿ ಯಾರಿಗೂ ತೊಂದರೆ ಆಗಲ್ಲ. ಊಟ ತಂದ್ಕೊಟ್ಟಿದ್ಕೆ ಧನ್ಯವಾದ. ನೀವಿನ್ ಹೋಗ್ಬಹುದು. ಸರಿ ರೇ ಬನ್ರಿ ಇಲ್ಲಿ. ಏನು? ಇದನ್ನ ತಗೊಂಡೋಗ್ರಿ. ಸರಿ ಬಿಡಿ, ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಮತ್ತೆ ಇಂಥ ಊಟ ಸಿಗಲ್ಲ. ಏನೋ ಊಟ ಮತ್ತೆ ಸಿಗಲ್ಲ ಅಂದೆ. ಕೊಡ್ರಿ ಇಲ್ಲಿ. ಇದನ್ನೇ ತಿಂತೀನಿ, ನೀವಿನ್ ಹೋಗ್ರಿ. ಈಗ ಸಮಾಧಾನ ಆಯ್ತು. ಅಮ್ಮ ಹಾಳು. ಏನೋ ಹಾಲಾ? ಅಯ್ಯ. ಅಲ್ಲಿಡು. ನೀವು ಎಕ್ಸರ್ಸೈಸು ಮೊದಲೇ ನಿಲ್ಲಿಸಿ. ಮೊದಲು ಹಾಲು ಕುಡೀರಿ, ಇದು ತಣ್ಣಗೆ ಆಗಿಬಿಡುತ್ತೆ. ಕುಡೀರಿ. ನಂದಿನಿ, ನಂದಿನಿ, ಏನಾಯ್ತೆ? ಅಯ್ಯೋ ಎಲ್ಲ ಹೆಚ್ಚು ಕಮ್ಮಿ ಆಗೋಯ್ತು ಕಣೆ. ಏನೇ ಆಯ್ತು? ಅದೇ ಅವ್ರು ಹೋಗ್ತಾ ಇದ್ದಾರೆ. ಯಾರೇ? ಅದೇ ಅವರು ಅಗ್ರಿಕಲ್ಚರಲ್ ಆಫೀಸರ್ ರಾಜೇಶ್. ಅಯ್ಯೋ, ಅವರಿಗೆ ಜ್ಞಾನೇ ಮೂಡಿಗೆರೆಯಿಂದ 9 ಮಣಿ ಬಸ್ ಇದೆ ಅಂತ ಹೇಳಿದ್ದು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇ ಮಾಡೋದು ಕ್ಷಮ ಈಗ? ಅಯ್ಯೋ ಡ್ಯಾಡ್ ಬಂದ್ ಕೇಳಿದ್ರೆ ಏನೇ ಹೇಳಿ? ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಈಗ? ನಾನ್ ಬೇಡ ಅಂತ ಹೇಳ್ದೆ, ನೀನೇ ಮಾಡಿದ್ದು. ಈಗ ನಂಗೆ ಗೊತ್ತಿಲ್ಲ, ನೀನೇ ಏನಾದ್ರೂ ಮಾಡು. ಇಲ್ಲ ಕ್ಷಮ, ಏನಾದ್ರೂ ಮಾಡಿ ಅವ್ರನ್ನ ತಡಿಲೇಬೇಕೆ? ಸರಿ, ನ್ಯಾಯ ಬೇಡ, ಜ್ಞಾನೇ ಹೋಗಿ ತಡಿತೀನಿ, ಆಯ್ತಾ? ಅಯ್ಯೋ ಹಾಗೆಲ್ಲ ಮಾಡ್ಬೇಡ್ವೋ, ಅದೇನಾದ್ರೂ ಕಚ್ಬಿಟ್ರೆ ನಮ್ಗೆ ಗ್ರಾಚಾರ. ಸರಿ, ಜ್ಞಾನಿ ಏನಾದ್ರೂ ಒಂದು ಮಾಡಿ ತಡಿತೀನಿ. ಸರಿ, ಬೇಗ ಹೋಗಿ ತಡಿಯೋರ್ನ. ಅವರ ಮೇಲೆ ನ್ಯಾಯ ಬಿಟ್ಟ ಮತ್ತೆ ಅವರು ಒಳಗೆ ಓಡಿ ಬರ್ತಾರೆ. ಸರ್ 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 ನಿಲ್ಲಿ ಸರ್, ಹೋಗಬೇಡಿ ಸರ್. ಸರ್ ನಿಲ್ಲಿ ಸರ್, ನನ್ನ ಮಾತು ಕೇಳಿ ಸರ್. ಸರ್ ಹೋಗಬೇಡಿ ಸರ್. ಸರ್ ಸರ್ ದಯವಿಟ್ಟು ಹೋಗಬೇಡಿ ಸರ್. ಸರ್ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್, ನನ್ನ ಕೆಲಸ ಹೋಗುತ್ತೆ ಸರ್. ಕೆಲಸ ಆಗಬೇಕು, ಕಾಲಾದ್ರೂ ಹಿಡಿ ಅಂತಾರೆ, ಬೇಕಾದ್ರೆ ನಿಮ್ಮ ಕಾಲು ಹಿಡಿತೀನಿ ಸರ್. ಸರ್ ಹೋಗಬೇಡಿ ಸರ್, ನಿಲ್ಲಿ ಸರ್. ಅಯ್ಯೋ ಗುರುವಾಯೂರಪ್ಪ, ಯಜಮಾನರು ಬಂದ್ರು, ಜ್ಞಾನಿ ಎಂತ ಮಾಡುದು? ನಮಸ್ಕಾರ ಸರ್. ನಮಸ್ಕಾರ. ನೀವು? ರಾಜೇಶ್ ಅಂತ ಸರ್. ಓ ರಾಜೇಶ್, ನೀವೀಗಾಗ್ಲೇ ಬಂದ್ರಾ? ಹೌದು ಸರ್. ವೆರಿ ಗುಡ್. ಏನಿದಿಲ್ಲ? ಅದು ಸರ್, ನಿಮ್ ಎಸ್ಟೇಟಿ ಬಂದ್ ಗೆಸ್ಟ್ಗಳ ಪರಿಸ್ಥಿತಿ ಎಲ್ಲ ಇಷ್ಟೇನೆ. ಅಂದ್ರೆ ಉಳ್ಕೊಳಕ್ ದನದ ಕೊಟ್ಟಿಗೆ, ತಿನ್ನೋಕ್ ಒಣಗಿ ಚಪಾತಿ, ಅದ್ರ ಜೊತೆ ಒಂದ್ ಕೆಂಪು ಮೆಣಸಿನ್ಕಾಯಿ ಸರ್. ನಾನ್ ಸಿಟಿಗೆ ಹೋಗಕ್ ಮುಂಚೆ ಇವೆಲ್ಲ ಏರ್ಪಾಟ್ ಮಾಡೇ ಹೋಗಿದ್ನಲ್ಲ. ಇರ್ಲಿ, ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ ಸರ್. ಗೋಪಾಲ್, ಈ ಲಗೇಜ್ ಎಲ್ಲ ಒಳಗಡೆ ಇಡು. ಸರಿ ಬನ್ನಿ ರಾಜೇಶ್. ಓಕೆ ಸರ್.
ಪ್ರಯಾಣ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು ಸರ್. By the way, ನಾನು ನಮ್ಮ ಎಸ್ಟೇಟ್ ಬಗ್ಗೆ ನಿಮಗೆ ಕೆಲವೊಂದು ವಿಚಾರನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಒಂಚೂರು relax ಗುರುವಾಯೂರಪ್ಪ ನಾನು ಬಚಾವಾದೆ. ಅಲ್ವೇ ಅವ್ರು ಬರಲ್ಲ ಅಂತ ಹೋಗ್ಬಿಟ್ರೆ ನಿಮ್ ತಂದೆ ಏನೇ ಆನ್ಸರ್ ಮಾಡೋದು? ಇರು ಅಂತ ಹೇಳ್ದೆ, ಆಗಲ್ಲ ಹೋಗ್ತೀನಿ ಅಂತ ಹೇಳ್ದ, ಹಾಗಂತ ಹೇಳ್ತೀನಿ ಅಷ್ಟೇ. ಪಾಪ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೆ. ಈ ಕಡೆ ಕಾಣಿಸ್ತಾ ಇರೋ 100 acres ಅಲ್ಲಿ ಏಲಕ್ಕಿ ಮೆಣಸು ಎಲ್ಲ ಬೆಳೀತಾ ಇದೀವಿ. ಅಯ್ಯೋ ಡ್ಯಾಡಿ ಬರ್ತಾ ಇದಾರೆ ಕಣೆ. ಅಯ್ಯೋ ಏನೇ ಮಾಡೋದೀಗ? ನಂಗ್ ಗೊತ್ತಿಲ್ಲಪ್ಪ. ಅಯ್ಯೋ ಅವ್ನ್ ಬೇರೆ ಬರ್ತಾ ಇದ್ದಾನೆ. ನಡೆಯೋ ಬೇಗ ಹೋಗೋಣ, ಬಾರಿ ಬಾರಿ. ಎಲ್ಲ ಕಾಫಿ ಒಣಗ್ಸಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ನಮ್ಮವನೇ ಒಬ್ಬ ಹುಡುಗ ಕಿಟ್ಟಿ ಅಂತ, ಅವನಿಗೆ ಈ ಕಡೆ ಕಾಣಿಸೋ 100 acres ನ ಗುತ್ತಿಗೆ ಕೊಟ್ಟಿದ್ದೀನಿ. ಅವನೇ ಎಲ್ಲ ಮಾಡ್ತಾನೆ. ಯಜಮಾನ್ರೆ ಜ್ಞಾನಿ ಈ ಲಗ್ಗೇಜ್ ಎಲ್ಲಿ ಇಡಿ? ನನ್ನ ತಲೆ ಮೇಲಿಡು. ಅಲ್ವೋ, ನಾನ್ ಸಿಟಿಗೆ ಹೋಗಕ್ ಮುಂಚೆ ರಾಜೇಶ್ ಅಂತ ಒಬ್ರು ಮ್ಯಾನೇಜರ್ ಬರ್ತಾರೆ ಅಂತ ಹೇಳಿದ್ದ ಇಲ್ವೋ? ಅವ್ರಿಗೆ ನಮ್ಮ ಹೊಸ ಗೆಸ್ಟ್ ಹೌಸ್ ನ ಫ್ರೀ ಮಾಡ್ಕೊಡು ಉಳ್ಕೊಳಕ್ಕೆ ಅಂತ ಹೇಳಿದ್ದ ಇಲ್ವೋ? ಏನಯ್ಯ ಮಾಡ್ದೆ? ಇವರು ಬರೋದು ಜ್ಞಾನಿಕೆ ಅರಿಯೋ. ಜ್ಞಾನಿ ಹೇಳ್ದೆ ಕ್ಷಮ ನಾನು ನೋಡ್ಕೋತೀನಿ ಅಂದ್ಲು. ಕರಿ ಅವಳ. ಇವಳು ಕ್ಷಾಮ ಅಲ್ಲ, ಕ್ಷಾಮ. ಕ್ಷಾಮ ಕ್ಷಾಮ ಕ್ಷಾಮ. ನಿನಗೆ ಯಜಮಾನ್ರಿ ಕೆರೀತಿದ್ದಾರೆ ಸರ್. ಇಲ್ಲೆಲ್ಲ ಪೆನ್ಸ್ ಹಾಕ್ಬೇಕಾಗುತ್ತೆ ಸರ್. ಕರೆಕ್ಟ್. ಯುವರ್ ಸಜೆಷನ್ ಇಸ್ ಗುಡ್. ಬೇಗ ಬಾ ಬಾ ಬಾ. ಬೈ ದ ವೇ ಯಜಮಾನ್ರೆ ಇಲ್ಲಿ ನೋಡಿ ಕ್ಷಾಮ. ಕ್ಷಮ, ನಮ್ಮ ಮನೆಗೆ ಬಂದ ಅತಿಥಿಗಳನ್ನ ನೀನ್ ಯಾಕೆ ಸರಿಯಾಗಿ ನೋಡ್ಕೊಂಡಿಲ್ಲ? ಅವ್ರಿಗೆ ಯಾಕೆ ಅವಮಾನ ಮಾಡಿದೆ? ನಾನಲ್ಲ ನಂದಿನಿನೇ ಹೇಳಿದ್ದು. ನಂದಿನಿನ? ಅವಳು ಇಲ್ಲೆಲ್ಲಿದ್ದಾಳೆ? ಅವಳಿರೋದು ಬೆಂಗಳೂರಿನಲ್ಲಿ. ಡ್ಯಾಡಿ ನಾನು ಇಲ್ಲಿದ್ದೀನಿ. ನಂದಿನಿ ರಾಮ ಬಾ. ನಂದಿನಿ ಯಾವಾಗ ಬಂದಮ್ಮ? ಕಾಲೇಜಿಗೆ ರಜೆ ಬಂತಾ? ಹೌದು ಡ್ಯಾಡ್. ಅಲ್ಲಮ್ಮ, ಯಾಕಮ್ಮ ಪಾಪ ನಮ್ಮ ರಾಜೇಶ್ಗೆ ನೀವಿಬ್ರು ಸೇರಿ ತೊಂದರೆ ಕೊಟ್ರಿ? ಡ್ಯಾಡಿ ನನ್ಗೊಂದು ವಿಷಯ ಗೊತ್ತಾಗ್ಬೇಕಾಗಿತ್ತು. ಇವ್ರು ಈ ಹಳ್ಳಿ ಜೀವನಕ್ಕೆ ಹೊಂದ್ಕೋತಾರೋ ಇಲ್ಲ ಅಂತ ನಾನು ತಿಳ್ಕೊಬೇಕಾಗಿತ್ತು. ರಾಜೇಶ್, ನೀವು ಬರ್ತಾರಂಗೇನೆ ನಿಮಗೆ ಪರೀಕ್ಷೆ. ನೀವೇನ್ ಹೇಳ್ತೀರಿ? ನಾನೇನ್ ಹೇಳಿ ಗೌಡ್ರೆ, ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನೋ ಇಲ್ವಂತ ಇವ್ರುಗಳೇ ಹೇಳ್ಬೇಕು. ಗೋಪಾಲ, ಇವ್ರ ಲಗೇಜ್ ನ ತಗೊಂಡೋಗಿ ಹೊಸ ಕಾಟೇಜ್ ನಲ್ಲಿಡು. ಸರಿ ಯಜಮಾನ್ರೆ. ಹೋಗು. ರಾಜೇಶ್ ಸರ್, ನೀವು ಬನ್ನಿ ನನ್ನ ಜೊತೆ. ಬಾರೆ. ನೋಡಿ ರಾಜೇಶ್, ಈ 30 ಎಕರೆ ಕಾಫಿ ತೋಟನ ನಾನು ಗುತ್ತಿಗೆ ಕೊಟ್ಟಿದ್ದೀನಿ. ಆದ್ರೂ ಹೋದ ವರ್ಷದ ಫಸಲು ನನಗೆ ಯಾಕೋ ಸಮಾಧಾನನೇ ಆಗ್ಲಿಲ್ಲ. ತುಂಬಾ ಕಡಿಮೆ ಆಗಿದೆ. ಗೌಡ್ರೆ, ನೀವು ಗಿಡಗಳಿಗೆ ಸರಿಯಾಗಿ ಆರೈಕೆ ಮಾಡ್ತಿಲ್ಲ ಅಂತ ಕಾಣಿಸುತ್ತೆ. ನೀವು ಹೇಳಿದ್ದೇನೋ ಸರಿ ರಾಜೇಶ್, ಆದ್ರೆ ಈ ಗೊಬ್ಬರ ಅದು ಇದು ಅಂತ ಏನೋ ಇತ್ತೀಚೆಗೆ ಬಂದಿದೆಯಲ್ಲ, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ನಮ್ಮ ಆಳುಗಳಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ತಾನೇ ನಾನು ಬಂದಿರೋದು. ನೀವೇನು ಯೋಚನೆ ಮಾಡಿಬಿಡಿ ಗೌಡ್ರೆ, ನಾನೆಲ್ಲ ಗೈಡ್ ಮಾಡ್ತೀನಿ. ನಾವು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಂತೋಷ. ಆದರೆ ಯಾವುದಕ್ಕೂ ನನ್ನನ್ನು ಕಾಯ್ಬೇಡಿ. ಯಾಕೆಂದ್ರೆ ರಾಜಕೀಯ ಅದು ಇದು ಅಂತ ಇತ್ತೀಚೆಗೆ ಹೆಚ್ಚಿಗೆ ಸಿಟಿಗೆ ಓಡಾಡ್ತಾ ಇರೋದ್ರಿಂದ ನನಗೆ ಇದನ್ನೆಲ್ಲ ನೋಡ್ಕೊಳಕ್ ಆಗ್ತಿಲ್ಲ. ಸರಿ ಗೌಡ್ರೆ, ನಾಳೆ ನಾ ಮೊದಲು ಸಿಟಿಗೆ ಹೋಗಿ ಸಾಯಿಲ್ ಟೆಸ್ಟ್ ಮಾಡಿಸಿ ಅದ್ರ ರಿಪೋರ್ಟ್ ತರ್ತೀನಿ. ಯಾಕೆ ಇಳುವರಿ ಕಡಿಮೆ ಬರ್ತಾ ಇದೆ ಅಂತ ನೋಡೋಣ. ನಂತರ ನಾನು ಏನು ಮಾಡಬೇಕು ಅಂತ ನೋಡಿ ಹೇಳ್ತೀನಿ ಗೌಡ್ರೆ. ಸರಿ, ಬನ್ನಿ ನಡೀರಿ. ರಾಜೇಶ್, ನಾನು ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ನಿಮಗೆ ಏನೆಲ್ಲ ಸೌಕರ್ಯಗಳು ಬೇಕೋ ನನಗೆ ಹೇಳಿ, ಆದ್ರೆ ಎಲ್ಲ ಏರ್ಪಾಟು ನಾನು ಮಾಡ್ಕೊಡ್ತೀನಿ. ಗೌಡ್ರೆ, ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡಬೇಕು ಅಂತ. ಹೌದಪ್ಪ, ನನಗೆ ಯಾಕೋ ಈ ಮಾರ್ಕೆಟಿಂಗ್ ಟೆಕ್ನಿಕ್ಸೇ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಸಜೆಷನ್ಸ್ ನನಗೆ ತುಂಬಾ ಮುಖ್ಯ ರಾಜೇಶ್. ಖಂಡಿತವಾಗ್ಲು ಸರ್. ಹಲೋ, ಯಾರ? ಎಮ್.ಎಲ್.ಎ ಯಜಮಾನ್ರಿ, ಎಮ್.ಎಲ್.ಎ ಫೋನು. ನೋಡಪ್ಪ, ಈ ರಾಜಕೀಯದವರು ನನಗೆ ಬೇಡ ಅಂದ್ರು ಅವರಂತೂ ನನ್ನನ್ನು ಬಿಡೋದೇ ಇಲ್ಲ.
ಗೋಪಾಲ, ರಾಜೇಶ್ಗೆ ನಮ್ಮ ಎಸ್ಟೇಟ್ ಎಲ್ಲ ತೋರಿಸ್ಕೊಡ, ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಸರಿ ಗೌಡ್ರೆ. ಬನ್ನಿ. ಹಲೋ, ನಮಸ್ಕಾರ ಸ್ವಾಮಿ. ಹೇಳಿ. ಅಯ್ಯೋ, ಬಂದ್ಬಿಟ್ಟೆ ಸ್ವಾಮಿ, ಬರ್ತೀನಿ. ನೋಡಿ ನಿಮ್ಮ ತೋಟ ಹೇಗಿದೆ. ಈ ಮರನ ನಾನು 8 ವರ್ಷದ ಹಿಂದೆ ನೆಟ್ಟಿದ್ದು, ಎಷ್ಟು ಎತ್ತರ ಬೆಳೆದಿದೆ ನೋಡಿ. ವಾ ಕಿಟ್ಟಿ, ನಮಸ್ತೆ. ನಮಸ್ಕಾರ. ಇದೇನು ನಮ್ಮ ತೋಟದಲ್ಲಿ? ಹೂನಪ್ಪ, ಬರದೆ ಹೋದ್ರೆ ಆಗುತ್ತಾ? ಗುತ್ತಿಗೆ ತಗೊಂಡ್ಮೇಲೆ ಬೆಳೆ ಹೇಗಿದೆ ಅಂತ ನೋಡ್ಕೊಂಡು ಹೋಗದೆ ಇದ್ರೆ ಆಗುತ್ತಾ? ಇಲ್ಲ ಅಂದರೆ ನನಗೆ 2 ಬಿಳೆಯದು 1 ಕೆಂಪುದು ಗ್ಯಾರಂಟಿ. ಅಯ್ಯೋ, ಅದಕ್ಕ್ಯಾಕೆ ಹಾಗೆ ಹೇಳ್ತೀರಿ? ನೀವು ಯಾರು ಏನೆಂದು ಇಡೀ ಊರಿಗೆಲ್ಲ ಗೊತ್ತಲ್ಲ. ನಿಮ್ಮೊಂದಿಗೆ ಯಾರಾದ್ರೂ ಹುಡುಗಾಟ ಆಡ್ಲಿಕ್ಕೆ ಆಯ್ತದ? ಇಲ್ಲ. ಗೋಪಾಲ, ಇವನ್ ಯಾರ? ಅಯ್ಯೋ, ಮರೆತೇ ಹೋಯ್ತು. ಇವರು ನಮ್ಮ ರಾಜೇಶ್ ಅಂತ. ನಮ್ಮ ಕಾಫಿ ತೋಟನ ಹೇಗೆ ಬೆಳೆಸಬೇಕೆಂದು ಸಲಹೆ ಕೊಡಲು ಇವರು ಇಲ್ಲಿಗೆ ಬಂದಿದ್ದಾರೆ. ಓಹೋ, ಸಲಹೆ ಕೊಡಕ್ ಬಂದ್ಬಿಟ್ರಾ? ಸ್ಟೈಲ್ ಆಗಿ ಬೆಂಗಳೂರಿಂದ ಇಲ್ಲಿಗೆ ಬಂದ್ಬಿಟ್ಟು ತೋಟಗಾರಿಕೆ ಹೇಳ್ಕೊಡಕ್ ಬಂದಿದ್ರಾ? ನಾನೇ ಈ ಊರಲ್ಲಿ ಹುಟ್ಟು ಬೆಳೆದು ಅದರಲ್ಲೂ ಗುತ್ತಿಗೆ ತಗೊಂಡು ತೋಟಗಾರಿಕೆ ಬಗ್ಗೆ ನನಗೆ ತಲೆ ಬುಡ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಇವರು ಸಲಹೆ ಕೊಡಕ್ ಬಂದ್ಬಿಟ್ರು. ನೋಡಿ ಮಿಸ್ಟರ್ ಕಿಟ್ಟಿ, ನಾನು ರೈತನ ಮಗನೇ. ನೀವು ಭೂಮಿ ಹವಾಗುಣ ಗೊತ್ತಿಲ್ದೇ ಬೆಳೆ ಬೆಳಿತೀರಾ. ನಾವು ಸೈಂಟಿಫಿಕ್ ಮೆಥಡ್ನ ಅಳವಡಿಸ್ಕೊಂಡು ನಿಮ್ಗಿಂತ ಹೆಚ್ಚಾಗಿ ಬೆಳೆ ಬೆಳೆದು ತೋರಿಸ್ತೀವಿ. ಈ ಥರ ಹೇಳ್ಕೊಂಡು ಬೇಜಾನ್ ಜನ ಬಂದು ಹೋದ್ರು. ನೀವೇನ್ ಕಿಸಿತೀರಾ ಅಂತ ನೋಡೇ ಬಿಡೋಣ. 2 ದಿನದಲ್ಲಿ ನಮಗ್ ಗೊತ್ತಾಗತ್ತೆ ನಿಮ್ ಬೇಳೆಕಾಳು ನೀವು ಇಲ್ಲಿ ಇರ್ತಿರೋ ಅಥವಾ ಹೋಗ್ತಾ ಇರ್ತಿರೋ ಅಂತ. ಕಿಟ್ಟಣ್ಣ, ನೋಡಿ ನೀವು ನಿಮ್ಮ ಮನುಷ್ಯನ ಬಗ್ಗೆ ಆಗಲ್ಲ ಮಾತಾಡ್ಬಿಡಿ. ಏ ಗೋಪಾಲ, ರಾಜೇಶ್, ಈ ಕಿಟ್ಟಿನೂ ನನಗೆ ತುಂಬಾ ಹಳುಮನೆ. ಅವರಪ್ಪನೂ ನನಗೆ ಸ್ನೇಹಿತ. ಆದ್ರೆ ಪಾಪ ಈಗಿಲ್ಲ. ಪ್ರತಿ ವರ್ಷ ನಾನು ಅವನಿಗೆ ಗುತ್ತಿಗೆ ಕೊಡ್ತಾ ಇದ್ದೆ. ನನ್ನ ಪಾಳಿನ ಬೆಳೆನೂ ಅವನೇ ಮಾರ್ಕೆಟ್ ಮಾಡ್ತಾ ಇದ್ದ. ಸರಿ ಗೌಡ್ರೆ, ನೀವು ಇಲ್ಲಿವರೆಗೆ ಮಾಡಿದ್ದೆಲ್ಲ ಸರಿಯಾಗೇ ಇದೆ. ನಿಮಗೆ ಇನ್ಕಮ್ ಸರಿಯಾಗಿ ಬರಲಿ ಅಂತ ನಿಮ್ಮ ಎಸ್ಟೇಟಿಗೆ ನನ್ನ ಗೈಡಾಗಿ ಕರ್ಸ್ಕೊಂಡಿದ್ದೀರ. ನನ್ನ ಡ್ಯೂಟಿ ನಿಮ್ಮ ಪರಿಸ್ಥಿತಿನ ಉತ್ತಮಪಡಿಸೋದು. ಅದಕ್ಕೋಸ್ಕರ ನಾನು ಯಾರನ್ನು ಬೇಕಾದರೂ ಎದುರಾಕೊಳ್ಳೋಕೆ ರೆಡಿಯಾಗಿದ್ದೀನಿ. ಅಂದಹಾಗೆ ಎಲ್ಲೆಲ್ಲಿ ಏನೇನು ತಪ್ಪಿದೆ ಅಂತ ಹೇಳ್ತೀನಿ. ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಸಾಕು. ತುಂಬಾ ಸಂತೋಷ ರಾಜೇಶ್, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಕಾಫಿ ಗರ್ಮಾಗರಂ ಕಾಫಿ, ಆ ಬಿಸಿ ಕಾಫಿ. ಗೋಪಾಲ, ಯಜಮಾನ್ರೆ, ನಮ್ಮ ರಾಜೇಶ್ನ ಚೆನ್ನಾಗಿ ನೋಡ್ಕೋತಾ ಇದೆಯಾ ತಾನೇನಪ್ಪ? ನಾನು ಅವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊತೀನಿ ಯಜಮಾನ್ರೆ. ಯಾಕಂದ್ರೆ ಅವ್ರು ಸಿಂಗಲ್ ಆಗಿದ್ದಾರೆ. ಆದಷ್ಟು ಬೇಗ ಡಬ್ಬಲ್ ಆಗ್ಲಿ ಅಂತ ಪ್ರತಿದಿನ ಅವರ ಕಾಫಿಗೆ 6 ಚಮಚ ಸಕ್ಕರೆ ಹಾಕ್ತೀನಿ. ಎಷ್ಟು ಚಮಚ ಅಂದೆ? 6 ಚಮಚ. ನೀವು ನೆನ್ನೆ ಕೇಳಿದ್ರಿ ಅಲ್ಲ, ಇನ್ನು ಮುಂದೆ ಅವರಿಗೆ 7 ಚಮಚ ಸಕ್ಕರೆ ಹಾಕ್ತೀನಿ. ಅಬ್ಬಬ್ಬಬ್ಬಬ್ಬ ಗೌಡ್ರೆ, ಪೆದ್ದನ್ ಸವಾಸ ಜೀವಕ್ಕೆ ಆಪತ್ತು. ನೋಡಿ ಯಜಮಾನ್ರೆ, ನಾನು ಏನು ಮಾಡಿದ್ರು ಇವ್ರು ನನ್ನ ಪೆದ್ದ ಅಂತಾರೆ. ನನಗೆ ಆಗೋದಿಲ್ಲ. ಇನ್ನು ಮುಂದೆ ಇವ್ರಿಗೆ ಕಾಫಿ ಚಾ ಎಂತದ್ದು ಮಾಡಿ ಕೊಡುವುದಿಲ್ಲ. ಕಾಫಿ ಮಿಕ್ಸ್ ಮಾಡು. ಗುರುವಾಯೂರಪ್ಪ ನಾಣಿಗೂ ನಾನು ಮಾಡಿ ಕೊಡೋದಿಲ್ಲ. ಅರೆ, ಹಾಗಿದ್ರೆ ಕಾಫಿ ಮಾಡೋರು ಯಾರ? ಗುರುವಾಯೂರಪ್ಪ ನಾಣಿಗೂ ನನಗೆ ಒಂದು ಗೊತ್ತಿಲ್ಲ. ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ. ರಾಜೇಶ್, ನೀವೇನು ತಪ್ಪು ತಿಳ್ಕೊಳ್ಬೇಡಿ. ಬಹಳಷ್ಟು ವರ್ಷಗಳಿಂದ ನಮ್ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಆ ಸಲಿಗೆ. ಮನುಷ್ಯ ಬಹಳ ಒಳ್ಳೆಯವನು. ನಾನ್ ಸರ್ವ್ ಮಾಡ್ಲಾ? ಪ್ಲೀಸ್. ಹಾಯ್ ನಂದಿನಿ. ಹಾಯ್, ಹೌ ಆರ್ ಯು? ಫೈನ್. ಗೌಡ್ರೆ, ನಾಳೆ ಸಿಟಿನಲ್ಲಿ ಸ್ವಲ್ಪ ಕೆಲಸ ಇದೆ, ಇಬ್ರು ಹೋಗ್ಬಿಟ್ಟು ಬರೋಣ. ಸರಿ, ಧಾರಾಳವಾಗಿ ಹೋಗಿ ಬರೋಣ. ನೀವು ಸಕ್ಕರೆ ಸ್ಪೂನ್ ತಗೋತೀರಾ? 2 ಸ್ಪೂನ್ ಸಾಕು. ನಿಮಗೆ ಊಟ ತಿಂಡಿಲಿ ಏನಿಷ್ಟ ಅಂತ ಹೇಳಿದ್ರೆ ನಾನು ಅದನ್ನ ಪ್ರಿಪೇರ್ ಮಾಡಕ್ಕೆ ಹೇಳ್ತೀನಿ. ಹಾ ರಾಜೇಶ್, ಊಟ ತಿಂಡಿಗೆ ಎಲ್ಲ ವ್ಯವಸ್ಥೆನೂ ಮಾಡೋಣ. ನೀವೇನು ಸಂಕೋಚ ಪಟ್ಕೋಬೇಡಿ. ಚೇ ನನ್ಗೇನು ಸಂಕೋಚ ಇಲ್ಲ ಬಿಡಿ ಗೌಡ್ರೆ. ಅದರಲ್ಲೂ ಒಣಗಿದ ರೊಟ್ಟಿ, ಒಣಮೆಣಸಿನ್ಕಾಯಿ, ಖಾರದ ಚಟ್ನಿ, ಅದ್ರ ಜೊತೆ ಈರುಳ್ಳಿ ಬೇರೆ, ಅದನ್ನ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಇದೆಲ್ಲ ತಿನ್ನುವಂತ ಪದಾರ್ಥನ? ಡ್ಯಾಡಿ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಅವ್ರಿಗೆ ಇಷ್ಟ ಅಂದ್ರೆ ಅದನ್ನೇ ಮಾಡಿಸಿದ್ರಾಯ್ತು. ನೋ, ಅವೆಲ್ಲ ಯಾರು ತಿಂತಾರೆ? ನಾನು ಆವತ್ತೇ ತಿನ್ನಲ್ಲ. ಅಯ್ಯೋ, ಏನು? ಏನಿಲ್ಲ, ಯಾವತ್ತಿನೋ ಏನೋ ಸರಿಯಾಗಿ ನೆನಪಿಲ್ಲ. ಗೌಡ್ರೆ, ಅದ್ರ ರುಚಿ ಅಂತೂ ಸೂಪರ್ ಆಗಿತ್ತು. ನೀವ್ ಯಾವತ್ತಾದ್ರೂ ತಿಂದಿದ್ರಾ? ಇಲ್ಲಪ್ಪ,
ನಾನು ಅವೆಲ್ಲ ಏನೂ ತಿಂದಿಲ್ಲ. ಹಾಂ, ಬೈ ದ ವೇ, ನೀವು ಕಾಫಿ ಮುಗಿಸಿ ನಿಮ್ಮ ಕೆಲಸಗಳನ್ನ ಅಟೆಂಡ್ ಮಾಡಿ. ನಾನು ಒಂಚೂರು MLA ಅವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಅನಿಸುತ್ತಿದೆ ಯಾಕೋ ಹಿಂದೆ. ದಾರಿ ಬಿಟ್ಟಿದ್ದೀನಲ್ಲ, ಯಾಕೆ ನಿಂತ್ರಿ? ಹೋಗಿ. ನಿಮ್ಗೋಸ್ಕರನೇ ನಿಂತೆ. ನನಗೋಸ್ಕರನಾ? ಯಾಕೆ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಿ, ನನ್ನಿಂದ ಏನಾಗ್ಬೇಕಿತ್ತು? ನೀವು ತಪ್ಪು ತಿಳ್ಕೊಳ್ತೀರಾ ಬಿಡಿ. ಅದೇನ್ ಹೇಳ್ರಿ. ಇಲ್ಲ, ನೀವು ತಪ್ಪು ತಿಳ್ಕೊತೀರಾ. ನಿಜವಾಗ್ಲೂ ನೀವು ತಪ್ಪು ತಿಳ್ಕೊತೀರಾ. ಸರಿ, ಬೇಡ ಬಿಡಿ. ರೀ 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 ನಿಂತ್ಕೊಳ್ರಿ. ಅಂಥದ್ದೇನಿಲ್ಲ ರೀ. ಈ ರೋಡು ಎಲ್ಲಿಗೆ ಹೋಗುತ್ತೆ? ಹಾ, ಇಷ್ಟೊತ್ತು ಒಂದ್ ರಸ್ತೆ ಬಗ್ಗೆ ಕೇಳ್ತಾ ಇದ್ರೆ ಆಯಸ್ ಮುಗ್ದೋಗುತ್ತೆ ಅಷ್ಟೇ. ಇಲ್ಲಿನ ರಸ್ತೆಗಳು ತುಂಬಾ ಡೇಂಜರಸ್. ನಾನು ಆಲ್ರೆಡಿ ನೋಡ್ತಾನೆ ಇದ್ದೀನಿ. ಬೇರೆ ಏನಾಗ್ಬೇಕಿತ್ತು ನಿಮ್ಗೆ? ರೀ, ನಿಮ್ ಕೈ ತೋರ್ಸ್ರಿ. ಯಾಕೆ? ನಿಮ್ ಕೈಗಳು ತುಂಬಾ ಸುಂದರವಾಗಿದೆ. ಏಟ್ ತಿನ್ಬೇಕಿತ್ತಾ? ರೀ, ಹೊಡಿತೀರಾ? ಹೊಡಿರಿ. ಹೋಗ್ಲಿ ಬಿಡಿ, ನಾನ್ ನಿಮ್ಮನ್ನ ಕ್ಷಮಿಸಿದ್ದೀನಿ. ಅಲ್ಲ ರೀ, ಇದೇ ಕೈಗಳಿಂದ ಮಾಡಿದ ಒಣಗಿದ ರೊಟ್ಟಿ, ಕಾಯಿ ಚಟ್ನಿ, ಅದೇನೋ ಕೊಟ್ರಲ್ಲ ಒಣಮೆಣಸಿನ್ಕಾಯಿ, ಅದನ್ನ ನಾಳೆನೂ ಕಳಿಸ್ತೀರಾ? ಅದು ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದ್ರೆ ನಾನು ಡೈಲಿ ಕಳ್ಸ್ಕೊಡ್ತೀನಿ. ನಾನು ಅದನ್ನ ಲೈಫ್ ಲಾಂಗೇ ತಿನ್ಬೇಕು ಅನ್ಕೊಂಡಿದ್ದೀನಿ. ನೋಡಿ, ಅತಿಥಿಗಳು ಕೇವಲ 2 ದಿನ ಮಾತ್ರ, ಲೈಫ್ ಲಾಂಗ್ ಅಲ್ಲ. ಗೊತ್ತಾಯ್ತಾ? ರೀ ರೀ, ಅಂದ್ರೆ ಅವನು ಬುದ್ಧಿವಂತನೇ ಕಣೆ. ಮತ್ತೆ ಅವನು ಸಖತ್ ಚಾಲಾಕಿ ಕಣೆ. ನಿನ್ನತ್ರನೂ ಕಿಂಡಲು, ನನ್ನ ಹತ್ರನೂ ಕಿಂಡಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣೆ. ಅದೇ ಹಾಗೆ. ಹುಡುಗಾಟಕ್ಕೆ ಹುಡುಗಾಟ, ಬೆಣ್ಣೆ ಅಂತ ಮಾತಿಗೆ ಬೆಣ್ಣೆ ಅಂತ ಮಾತು. ಅಂದ್ರೆ ಅದೇನೆ. ಅಂದ್ರೆ ಅವನ್ಗೆ ಅವನ ದಾರಿಲೇ ಪಾಠ ಕಲಿಸ್ಬೇಕು. ಅದ್ಯಾಕೆ ಬೇಕು ನಮ್ಗೆ? ಬೇಡ ಕಣೆ. ನೋ, ಅವನಿಗೆ ಹಾಗೆ ಪಾಠ ಕಲಿಸ್ಬೇಕು. ಹುಡುಗಿರಂದ್ರೆ ಏನ್ ಅನ್ಕೊಂಡಿದ್ದಾನ ಅವನು? ಏನವನೆಲ್ಲ ಹುಡುಗಿರ ಹತ್ರ ಆ ಥರ ಬಿಹೇವ್ ಮಾಡೋದು? ಆಮೇಲೆ ಏನಾಗುತ್ತೆ? ಆಮೇಲೆ ಏನಾಗುತ್ತೆ? ನಮ್ಗಂತೂ ಒಳ್ಳೆ ಟೈಮ್ ಪಾಸು. ಹುಡುಗಾಟಕ್ಕೆ ಹುಡುಗಾಟ, ಏಟಿಗೆ ಎದುರೇಟು. ಚಿಕ್ಕ ವಯಸ್ಸಿಂದನೂ ಎಲ್ಲ ಆಟನೂ ನಾವಿಬ್ರು ಒಟ್ಟಿಗೆ ಆಡಿದೀವಿ. ಇದನ್ನು ಆಡೇ ಬಿಡೋಣ? ಬೇಡ ಕಣೆ, ನನ್ಗ್ಯಾಕೋ ಇದು ಸರಿ ಇಲ್ಲ ಅನ್ನಿಸ್ತಿದೆ. ಛೀ, ಹೋಗಿ ಸುಮ್ಮನೆ. ಕೂತು ಕೂತು ಬೋರ್ ಅನಿಸ್ತಾ ಇದೆ. ಇನ್ನ ಸ್ವಲ್ಪ ದಿನ ತಾನೇ. ನಾವು ಅವನ ಹತ್ರ ನೈಸಾಗಿ ಮಾತಾಡ್ಬೇಕು. ನಾವು ಅವನನ್ನ ಪ್ರೀತಿಸ್ತಾ ಇದ್ದೀವಿ ಅನ್ನೋ ಥರ ಅನ್ನಿಸ್ಬೇಕು. ಅವನ್ ಯಾವ ರೀತಿ ಬೇವಕೂಫ್ ಮಾಡಬೇಕು ಅಂದ್ರೆ ಅವನ ಜೀವನ ಪರ್ಯಂತ ಮರಿಬಾರ್ದು. ಹಾ, ಮರಿಬಾರ್ದು. ಓ, ನಂದಿನಿ ಅವರು. ಓ, ಏನು ಇವತ್ತೊಂದು ಗಂಟೆ ಲೇಟು? ಅಂದ್ರೆ ಅಂದ್ರೆ ದಿನಾಲು 3 ಗಂಟೆ ಹೋಗೋರು ಇವತ್ 4 ಗಂಟೆ ಆಯ್ತಲ್ಲ. ಓ, ಹಾಗಾದ್ರೆ ನೀವು CIDನಾ? ಒಂದ್ ರೀತಿ CIDನೇ. ರಾಜೇಶ್, ನಾನಿಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀವ್ ಈ ಕಡೆ ಬಂದು 2 ನಿಮಿಷ ನನ್ನ ಜೊತೆಲಿ ಮಾತಾಡ್ತೀರಾ ಅಂತ. ಈಗ ನಿಮ್ ಜೊತೆ ಮಾತಾಡ್ಬೋದಾ? ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಬರ್ಲಾ? ನಾಳೆಯಿಂದ ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ಅದು ಗೌಡ್ರ ಹತ್ರ ಪರ್ಮಿಷನ್ ತಗೊಂಡು. ಸರಿ, ನಾನಿನ್ನು ಬರ್ತೀನಿ. ಅಯ್ಯೋ, ನನ್ನ ಕರ್ಮ. ರೀ, ಸ್ವಲ್ಪ ನಿಂತ್ಕೊಳ್ರಿ. ಯಾಕ್ರಿ?
ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕು. ಕೇಳ್ರಿ. ನಿಮಗೆ ಕೊಳಲ್ ನುಡ್ಸಕ್ ಬರತ್ತಲ್ವಾ? ಕೊಳಲ್ಲ? ಹಾ. ಇಲ್ಲಪ್ಪ. ಮತ್ತೆ ನಿನ್ನೆ ನೀವು ನುಡಿಸ್ತಾ ಇದ್ರಿ. ನಿನ್ನೆನಾ? ಯಾವಾಗ? ನಿನ್ನೆ ರಾತ್ರಿ ನಾನೇ ನನ್ನ ಕಣ್ಣಾರೆ ನೋಡ್ದೆ. ಇದು ಮಾತ್ರ ಸುಳ್ಳು. ನಿಜವಾಗ್ಲೂ ಆಕಾಶದ ಪೌರ್ಣಮಿ ಚಂದ್ರ ಹೊಳಿತಾ ಇದ್ದ, ನಕ್ಷತ್ರಗಳು ಮಿನುಗ್ತಾ ಇದ್ವು, ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅದು ಆ ಬೆಟ್ಟದಡಿಲಿ ಕಣ್ಮುಚ್ಕೊಂಡು ಮೈ ಮರ್ತು ನೀವು ಕೊಳಲ್ ನುಡಿಸ್ತಾ ಇದ್ರಿ. ನಿನ್ನೆ ರಾತ್ರಿ ನಾನು ಚಳಿಯಿಂದ ಬಚಾವಾಗಕ್ಕೆ ಕಂಬ್ಳಿ ಹೊತ್ಕೊಂಡು ಮಲ್ಕೊಂಡಿದ್ದೆ. ನೀವು ನೋಡಿದ್ರೆ ಕೊಳಲ್ ನುಡಿಸ್ತಾ ಇದೀಯ ಅಂತ ಬೇರೆ ಹೇಳ್ತಿದ್ದೀರಾ? ಅದ್ ನಾನಲ್ಲ ಕಣ್ರಿ, ಬೇರೆ ಯಾರೋ ಇರ್ಬೇಕು. ಹೋಗ್ ನೋಡ್ರಿ, ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ. ಇಲ್ಲ ರೀ, ಅದು ನೀವೇ ಕಣ್ರಿ. ವಾಹ್, ಎಂತ ಸುಂದರವಾದ ಕನ್ಸು ಅಂತೀರಾ? ಕನ್ಸ? ಹ್ಞೂ. ಸರಿ, ನಾನು ಬರ್ತೀನಿ ರೀ. ಮತ್ತೆ ಯಾವಾಗ ನೀವು ನನಗೆ ಕೊಳಲ್ ವಾದನ ಕಲಿಸ್ತೀರಾ? ಮತ್ತೆ ಕನ್ಸಲ್ ಮೀಟ್ ಆಗ್ತೀನಿ, ಆವಾಗ ಕೇಳಿಸ್ತೀನಿ. ಬರ್ತೀನಿ, ಹೋಗ್ರಿ ರೀ. ಕನ್ಸಲ್ಲಿ ಮೀಟ್ ಆಗೋದ? ರಾಜೇಶ್, ಇಲ್ಲಿ ನೋಡಿ, ಎಷ್ಟು ಸುಂದರವಾದ ಜಾಗ ಇದೆ. ಒಂದು ಕಾದಂಬರಿ ಲೇಖಕ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಅಂದರೆ, ಒಬ್ಬ ಸ್ಮಾರ್ಟ್ ಆದ ಹುಡುಗ ಒಂದು ಸುಂದರವಾದ ಹುಡುಗಿ ಜೊತೆ ಒಂದು ಸುಂದರವಾದ ಜಾಗದಲ್ಲಿ ಇಬ್ಬರೇ, ಬೇರೆ ಯಾರೂ ಇಲ್ಲ. ರಾಜೇಶ್, ನಿಮಗೆ ಗೊತ್ತಿರುತ್ತಲ್ವಾ ಆ ಕ್ಷಣದಲ್ಲಿ ಏನಾಗಿರುತ್ತೆ ಅಂತ ಹೇಳಿ? ನನ್ಗೆ ಗೊತ್ತಿಲ್ಲಪ್ಪ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಹುಡುಗ ಹುಡುಗಿನ, ಹುಡುಗಿ ಹುಡುಗನ್ನ ಪ್ರೀತಿಯಿಂದ ನೋಡಿದ್ರು. ನೋಡಿದ್ರು ಅಂದಾಗೆ ಆ ಹುಡುಗ ಹುಡುಗಿ ಕೈನ ತನ್ನ ಕೈಯಲ್ಲಿ ತಗೊಂಡ. ಆ ಹುಡುಗಿ ನಾಚ್ಕೊಂಡ್ಲು. ಹುಡುಗ ಹುಡುಗಿ ಮುಖ ಹತ್ರ ಮುಖ ತಗೊಂಡು ಹೋದ. ಆಗ ಆಗ ರಾಜೇಶ್, ರಾಜೇಶ್, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ. ನಿಮ್ಗೊಂದು ವಿಚಾರ ಗೊತ್ತಾ? ನಮಗ್ ಬೇಡವಾಗ್ದಿರೋ ವಿಷಯನ ನಮ್ಮ ಮನ್ಸಿಂದ ತೆಗ್ದಾಕದ್ ಹೇಗೆ ಹೇಳಿ? ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಅದ್ಯಾರೋ ಸನ್ಯಾಸಿ ಹೇಳಿದ್ರಂತೆ, ಆ ವಿಷಯನ ದೂರ ಹಾಕು ದೂರ ಹಾಕು ಅಂತ 100 ಸಲ ಹೇಳಿದ್ರೆ ತೆಗ್ದಾಕ್ಬಹುದಂತೆ. ಹಾಗೆ ಮಾಡಿ. ನೀವ್ ಯಾವಾಗ್ಲಾದ್ರೂ ಪ್ರಯೋಗ ಮಾಡಿದೀರಾ? ಇಲ್ಲಪ್ಪ. ಹಾಗಾದ್ರೆ ನಾನ್ ಮಾಡ್ತೀನಿ. ಮಾಡಿ. ನೀವ್ ವಿಷಯ ಯಾರ ಬಗ್ಗೆ ಅಂತ ಕೇಳಲೇ ಇಲ್ಲ. ಇದ್ ನನಗ್ ಬೇಡವಾದ ವಿಷಯ. ಕುತೂಹಲಕ್ಕಾದ್ರೂ ಕೇಳೋದ್ ಬೇಡ್ವಾ? ಹೇಳಿ, ಯಾರು? ಅವರು ಈ ಊರ್ನವ್ರಲ್ಲ, ಹೊಸದಾಗ್ ಬಂದಿದ್ದಾರೆ. ಗೊತ್ತಾಯ್ತು ಬಿಡಿ. ನಾನ್ ಯಾರು ಅಂತ ಹೇಳಲೇ ಇಲ್ಲ. ಹೇಳೋ ಅವಶ್ಯಕತೆ ಇಲ್ಲ, ಅದ್ ನಾನು ಅಂತ ಗೊತ್ತಾಯ್ತು. ಸರಿ, ನಾನು ಬರ್ತೀನಿ. ಸರಿಯಾಗಿ ಹೇಳಿದ್ರಿ ರೀ. ಇತ್ತೀಚೆಗೆ ನಂಗೆ ಒಳೊಳಗೆ ಏನೇನೋ ಆಗ್ತಿದೆ. ಆ ಸನ್ಯಾಸಿ ಹೇಳ್ದಾಗೆ ಜಪ ಮಾಡಿದ್ರೆ ಆ ತಳ್ಮಳ ಎಲ್ಲ ಹೋಗುತ್ತಲ್ವಾ? ಗೊತ್ತಿಲ್ಲ, ಬೇಕಾದ್ರೆ ನೀವು ಟ್ರೈ ಮಾಡಿ. ಪ್ಲೀಸ್ ಹೇಳ್ರಿ. ರೇ, ಇದೊಳ್ಳೆ ಕತೆ ಆಯ್ತಲ್ರಿ. ನಿಮಗ್ ಒಂದ್ ಪ್ರಾಬ್ಲಮ್ ಅಂದ್ರೆ ನನ್ಗೆ 2 ಪ್ರಾಬ್ಲಮ್ ಶುರು ಆಗಿದೆ. ಅದೇನು? ಅದೀ ಊರ್ ಬಿಡೋ ತನಕ ಸಾಲು ಆಗಲ್ಲ. ಛೇ, ಥು. ಅಪ್ಪ, ಕಾಫಿ ತಗೊಳ್ಳಿ. ಮಾವಾ, ಏನಿದಲ್ಲ? ಹಣ್ಣು ಹಂಪ್ಲ. ನೋಡು, ನಿನಗೆ ಎಷ್ಟು ಸಲಿ ಹೇಳಿದ್ದೀನಿ, ಮನೆ ಹತ್ರ ಬರಬೇಡ ಬರಬೇಡ ಅಂದ್ರು ಬರ್ತಾ ಇದೆಯಲ್ಲ. ನೋಡಿ ನೋಡಿ, ನಾನು ಮಾತಾಡಕ್ಕೆ ಮುಂಚೆ ನೀವು ಕೋಪ ಮಾಡ್ಕೊಬಿಡ್ತೀರಾ. ಏನೋ ತೋಟದಲ್ಲಿ ಹಣ್ಣು ಕುಯ್ಸಿದ್ದೆ, ನನಗೆ ಬೇಕಾದರೆ ಕೊಟ್ಟೋಗೋಣ ಅಂತ ಬಂದೆ. ತಪ್ಪೇನಿದೆ? ಕ್ಷಮಾ, ತಗೊಂಡು ಒಳಗಡೆ ಹೋಗು. ನೋಡು, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ,
ಪದೇ ಪದೇ ಮನೆ ಹತ್ರ ಬರಬೇಡ ಬರಬೇಡ ಅಂತ ನನಗಿದೆಲ್ಲ ಸರಿ ಹೋಗಲ್ಲ. ಮೊದಲು ಚೀಲ ಎತ್ಕೊಂಡು ಹೊರಟೋಗು. ನೋಡು ಮಾವ, ಈ ಸಂಬಂಧದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಯಾವನ್ ಹೇಳದ್ನೆ ನನಗೂ ನಿನ್ಗೂ ಸಂಬಂಧ ಇದೆ ಅಂತ? ನೋಡು ಮಾವ, ನೀನ್ ಯಾವಾಗ್ಲೂ ಮರ್ತೋಗ್ತಾನೆ ಇರ್ತೀಯ, ನಾನ್ ನಿನ್ಗೆ ಜ್ಞಾಪಿಸ್ತಾನೆ ಇರ್ತೀನಿ. ಇಡೀ ಊರಿಗೆ ಗೊತ್ತು ಚಿಕ್ಕ ವಯಸ್ಸಿನಲ್ಲೇ ನನಗೂ ಶಮಗೂ ಮದ್ವೆ ನಿರ್ಧಾರ ಇದೆ ಅಂತ. ನನಗೆ ಈ ಸಂಬಂಧ ಇಷ್ಟ ಇಲ್ವಲ್ಲ. ನಿಮಗಿಷ್ಟ ಇದೆಯೋ ಇಲ್ಲೋ ನನಗ್ ಗೊತ್ತಿಲ್ಲ. ಈ ಮ್ಯಾಟ್ರ್ ನನಗ್ ಬೇಕಾಗಿಲ್ಲ. ನಿಮ್ ಹೆಂಡತಿ ನಮ್ಮ ಅಮ್ಮನ್ಗೆ ಅವಾಗ್ಲೇ ಮಾತು ಕೊಟ್ಟಾಗಿದೆ, ನನಗೆ ಈ ಮದ್ವೆ ನಡಿಲೇಬೇಕು. ನೋಡು, ಮಾತ್ ಕೊಟ್ಟೋರು ಮಾತ್ ತಗೊಂಡೋರು ಇಬ್ರು ನೆಗೆದು ಬಿದ್ದೋಗ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾನು ನೆಗೆದು ಬಿದ್ದು ಹೋಗ್ಲಾ? ನೀನ್ ಸತ್ರು ಈ ಮದ್ವೆ ನಡೆಯಲ್ಲ. ಮೊದ್ಲು ಇಲ್ಲಿಂದ ಹೊಟ್ಟೋಗು. ಮಾವ, ಒಂದ್ ಮಾತು ಹೇಳ್ತೀನಿ ಕೇಳೋ. ನಾನ್ ಇರೋವರೆಗೂ ಈ ಮನೆಗೆ ಸಂಬಂಧ ಬೆಳ್ಸಕ್ ಯಾರು ಬರಲ್ಲ. ನೋಡ್ತಾ ಇರೋ. ಕಿಟ್ಟಿ ಮಾವ, ಕಿರ್ಚ್ಬೇಡ. ಹಣ್ಣು ತಂದಿದ್ದೀನಿ, ರುಚಿಯಾಗಿದೆ, ತಿನ್ನು. ಬರ್ಲಾ? ಅಳಬೇಡ ಮಗಳೇ, ಸಮಾಧಾನ ಮಾಡ್ಕೊ. ಏನು ಯೋಚನೆ ಮಾಡಬೇಡ. ಏನೋ ನಿಮ್ಮಮ್ಮ ಮಾಡಿದ ಒಂದು ತಪ್ಪಿಂದ ಇಷ್ಟೆಲ್ಲ ನಡೆದೋಯ್ತು. ನೋಡು ಮಗಳೇ, ನಾನು ಜೀವಂತವಾಗಿರೋವರೆಗೂ ನಿನಗೆ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ. ಮಗ, ಏನು ಯೋಚನೆ ಮಾಡಬೇಡಮ್ಮ. ನಿನ್ನ ಕಿಟ್ಟಿ ಕೊಟ್ಟು ಮದುವೆ ಮಾಡೋದಿಲ್ಲ. ಧೈರ್ಯವಾಗಿರು. ಬಾ ಮಗ, ಬಾ ಹೋಗೋಣ. ನೋಡ್ದ್ಯಾ ಅವ್ರನ್ನ ಹೇಗ್ ಫೂಲ್ ಮಾಡ್ದೆ ಅಂತ? ತನ್ನ ತಾನು ತುಂಬಾ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದ. ನಂದಿನಿ, ಬೇಡ ಕಣೆ, ಬೇಡ. ಇನ್ಮೇಲಿಂದ ಈ ನಾಟಕ ಎಲ್ಲಾನು ಇಲ್ಲಿಗೆ ಬಂದ್ ಮಾಡ್ಬಿಡೋಣ. ನೀನೊಬ್ಳು ಪುಕ್ಲಿ ಕಣೆ. ಯಾರಾದ್ರೂ ನೇಣಾಕ್ಬಿಡ್ತಾರ ನಿನಗೆ? ಗೌಡ್ರ ಮಗಳು ಅಂತ ಸುಮ್ನಾಗ್ಬಿಡ್ತಾರೆ. ಆದ್ರೂ ಈ ರೀತಿ ಗೋಳಾಕೊಳ್ಳೋದು ಸರಿಯಲ್ಲ ಕಣೆ. ಓಹೋ, ಹೌದು. ಅವನ ಮೇಲೆ ನಿನ್ಗೆ ಅನುಕಂಪ ಯಾಕೆ ಬಂತು? ನೀನೇನಾದ್ರೂ ಅವನಿಗೆ ಮನ್ಸು ಕೊಟ್ಟಿದ್ಯಾ? ನಾನಲ್ಲ, ನೀನ್ ಮನ್ಸ್ ಕೊಟ್ಟಿರೋದು. ನೋಡು, ನಾನು ಹೇಳ್ತಾ ಇದ್ದೀನಿ, ಈ ಹುಡುಗಾಟನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು. ನಂಗಂತೂ ಗೋಳೈಕೊಳ್ಳೋದ್ರಲ್ಲಿ ಸಖತ್ ಮಜಾ ಸಿಗ್ತಾ ಇದೆ. ಮೋಸ್ಟ್ಲಿ ಅವ್ನು ಅನ್ಕೊಂಡಿರ್ಬೋದು ಈ ಇಬ್ರು ಹುಡುಗರು ಅವನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಅಂತ. ಆದ್ರೆ ಅವನಿಗೇನ್ ಗೊತ್ತು ನಾವಿಬ್ರು ಅವನನ್ನ ಫೂಲ್ ಮಾಡ್ತಾ ಇದೀವಿ ಅಂತ. ಫೂಲ್ ಮಾಡಿದಾಯ್ತಲ್ಲ, ಇನ್ನು ಎಷ್ಟ್ ದಿನ ಅಂತ ಮಾಡ್ತೀಯಾ? ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ಮಾಡೋದು. ಇಲ್ಲಿ ಕೂತ್ಕೊಂಡ್ ಮಾಡಕ್ಕೆ ಬೇರೆ ಕೆಲಸ ಆದ್ರೂ ಏನಿದೆ ಹೇಳು? ನಡಿ ಹೋಗೋಣ. ಹಾ, ಇದ ಸಮಾಚಾರ. ಏನು ನೀವು ನನ್ನ ಹಾಗೆ ನೋಡ್ತಾ ಇದ್ದೀರಾ? ನಂದಿನಿ, ಆ ಆಕಾಶದಲ್ಲಿರೋ ಚಂದ್ರನ ತುಂಡು ಈ ಭೂಮಿಗೆ ಬಂದು ನಿಂತಿದೆ. ಅದು ನನ್ನ ಎದುರುಗಡೆನೆ ನಿಂತಿದೆ. ಓ, ನೀವು ಕವಿನೂ ಆಗೋದ್ರಾ? ನಂದಿನಿ ಅವರೇ, ನಿನ್ನೆ ರಾತ್ರಿ ಒಂದು ಸುಂದರವಾದ ಕನ್ಸ್ಕಂಡೆ. ಹೌದಾ? ಅದು ಹೇಗಿತ್ತಂತ ವರ್ಣಿಸೋಕೆ ಆಗ್ತಿಲ್ಲ. ಹಾ, ನಿಮ್ ತರ ಬ್ಯೂಟಿಫುಲ್ ಆಗಿತ್ತು. ಹೋಗಿಪ್ಪ, ನೀವು ನಂಗೆ ಸಂಕೋಚ ಪಡೋಂಗ್ ಮಾಡ್ತಾ ಇದ್ದೀರಾ. ಸಂಕೋಚ ನಾನ್ ಪಡ್ಬೇಕು ನಂದಿನಿ ಅವರೇ, ಯಾಕಂದ್ರೆ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಛೀ, ಹೋಗಿಪ್ಪ. ಓ ಮೈ ಸ್ವೀಟ್ ಡ್ರೀಮ್, ವಾಟ್ ಎ ಡ್ರೀಮ್.
ನೀವಾ? ಹೌದು, ನಾನೇ. ಹೌದು, ಇತ್ತೀಚೆಗೆ ನೀವು ಒಂಥರ ಇದ್ದೀರಲ್ಲ, ಯಾಕೆ? ಹಾ ಹಾ ಇಲ್ವಲ್ಲ. ಇಲ್ವಾ? ನೋಡಿ, ನಿಮ್ ಕಣ್ಣೇ ಹೇಳ್ತಿದೆ ನೀವೇನೋ ಒಂಥರ ಇದ್ದೀರಾ ಅಂತ, ಅಲ್ವಾ? ಹಾ 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 ಇಲ್ಲ ಇಲ್ಲ ಇಲ್ಲ. ಹಾ ಇಲ್ಲ, ಹ್ಞೂ ಇದೆ. ಇದೊಳ್ಳೆ ಕತೆ ಆಯ್ತಲ್ರಿ ನಿಮ್ದು. ನೋಡಿ, ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನೀವು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ. ಎಕ್ಸಾಕ್ಟ್ಲಿ, ರಾತ್ರಿ ಇಡೀ ನನ್ಗೆ ನಿದ್ದೆನೇ ಬಂದಿಲ್ಲ. ಯಾಕೆ? ನನ್ಗನ್ಸುತ್ತೆ ನನ್ನ ಕಣ್ಣೊಳಗೆ ಯಾರೋ ಒಬ್ರು ಕೂತಿದ್ದಾರೆ ಅಂತ, ಅದಕ್ಕೆ. ಯಾರು ಇದ್ದಾರೆ ಒಬ್ರು. ಹೇಳಿ ಯಾರು ಅಂತ. ನೀವೇ. ಏನಂದ್ರಿ? ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಾಳೆ ಸಿಕ್ಕಿದ್ರೆ ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ. ಈಗ್ಲೇ ಹೇಳಿ. ಇವಾಗ ಹೇಳೋಕೆ ಎದೆ ಡಬಾ ಡಬಾ ಅಂತ ಇದೆ, ಗಂಟ್ಲು ಬೇರೆ ಒಣಗ್ತಾ ಇದೆ. ನೀವು ನಾಳೆ ಸಿಕ್ಕಿದ್ರೆ ಎಲ್ಲಾ ವಿಷಯನೂ ಧೈರ್ಯ ಮಾಡಿ ಹೇಳ್ಬಿಡ್ತೀನಿ. ಸಿಗ್ತೀರಲ್ವಾ? ಎಲ್ಲಿಗೆ? ನೋಡಿ, ಆ ಜಾಗಕ್ಕೆ ಬನ್ನಿ, ಸರಿಯಾಗಿ 4 ಗಂಟೆಗೆ. ಬರ್ಲಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ನೀವು ಅಷ್ಟೇ, ತುಂಬಾ ಒಳ್ಳೆಯವರು. ಹೇಳಿ ರಾಜೇಶ್, ಅವಳು ಯಾರು ಅಂತ. ನೀವೇ. ನಿಜಾನಾ? ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ನಾಳೆ ಬಂದ್ರೆ ನನ್ನ ಕಣ್ಣಲ್ಲಿ ಯಾರು ಕೂತಿದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ. ನಾಳೆ ಯಾಕೆ? ಇವಾಗ್ಲೇ ಹೇಳ್ಬೋದಲ್ವಾ? ಈ ಹೃದಯದೊಳಗೊಂದು ಹಾಲ್ಟ್ ಇದೆ, ಅದು ಡಗ್ ಡಗ್ ಅಂತಿದೆ. ಇವಾಗೆಲ್ಲ ಹೇಳಿದ್ರೆ ನಿಂತೇ ಹೋಗ್ಬಿಡುತ್ತೆ. ನೀವು ನಾಳೆ ಬರ್ತಿರಲ್ಲ, ಆವಾಗ ಅವಳು ಯಾರು ಅಂತ ನಿಮ್ಗೆ ಗೊತ್ತಾಗತ್ತೆ. ಅವಳು ಯಾರು ಅಂತ ನನಗೆ ಗೊತ್ತು, ಆದ್ರೆ ಅದು ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ನನ್ನ ಆಸೆ. ನಂದಿನಿ ಅವರೇ, ಅದಕ್ಕೇನೆ ಹೇಳಿದ್ದು ನಾಳೆ ಬಂದು ಕೇಳಿ ಅಂತ. ಎಲ್ಲಿ? ನೋಡಿ, ಆ ಗುಡ್ಡ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಬರ್ತೀರಾ? ಸರಿ. ಎಷ್ಟು ಗಂಟೆಗೆ? 4 ಗಂಟೆಗೆ. ಸರಿ. ನಾನು ಬರ್ಲಾ? ನೀವೀಗ ಹೋಗ್ಲೇಬೇಕಾ? ಹೋಗ್ಲೇಬೇಕಲ್ಲ. ಬಾಯ್. ಕ್ಷಮಾ, ನೀನೇನಿಲ್ಲಿ? ಹಾ, ನಾನು ಮನೆಗೆ ಹೋಗ್ತಾ ಇದ್ದೆ. ನಿಮ್ಮನೆಗೆ ಹೋಗೋ ದಾರಿ ಆ ಕಡೆ ತಾನೇ ಇರೋದು? ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಈ ಜಾಗ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದು, ನೀನ್ ಯಾಕೆ ಈ ಕಡೆ ಬಂದೆ? ನಾನು ಅದೇ ಅನ್ಕೊಂಡ್ ಬಂದೆ, ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ. ಹೌದಾ, ಆಯ್ತು, ಕೂತ್ಕೊಳ್ಳೋಣ. ಹಾ, ಕೂತ್ಕೊಳ್ಳೋಣ. ಇವಳು ಬರ ಬಂದ್ಬಿಟ್ಲು. ಇವಳೊಬ್ಳು ಈಗಲೇ ಬರ್ಬೇಕಿತ್ತು ಇವಳು.
ಇವಳು ಬೇರೆ ಬಂದ್ಬಿಟ್ರು. ಯಾಕೆ ಬರಕ್ಕೆ ಹೋದ್ಲು ಇವಳು ಇಲ್ಲಿ? ಇವನು ಬೇರೆ ಬರಲೇ ಇಲ್ಲ. ನೀನ್ಯಾಕೆ ಸುಮ್ಮನೆ ಇದೆಯಾ? ಏನಾದರೂ ಮಾತಾಡು. ಮಾತಾಡೋಣ. ಇವತ್ತು ವೆದರು ತುಂಬ ಮಜವಾಗಿದೆ ಅಲ್ಲ? ಹಾ, ತುಂಬ ಮಜವಾಗಿದೆ. ನೀನು ಯಾಕೆ ತುಂಬ ಖುಷಿಯಾಗಿದೆಯಾ? ನಾನಾ? ನೀನು ಬಂದಿಯಲ್ಲ ಅದಕ್ಕೆ. ನೀನು ಸಿಟಿಲಿರೋವಾಗ ತುಂಬ ಭಯ ಆಗ್ತಿತ್ತು. ಈಗ ನೀನು ಬಂದಿಯಲ್ಲ ಚೆನ್ನಾಗಿ ಹರಟ ಹೊಡಿಬೋದು. ಕ್ಷಮಾ, ನೀನು ಯಾಕೆ ಆಗಾಗ ಆ ಕಡೆ ನೋಡ್ತಾ ಇದೀಯಾ? ಯಾರಾದರೂ ಬರ್ತೀನಿ ಅಂತ ಹೇಳಿದ್ರಾ? ಇಲ್ಲ. ಏನಂದೆ? ನೀನು ನಿಜ ಹೇಳು ಕ್ಷಮಾ. ಹೇಳ್ತೀನಿ ನಾನು. ಆದ್ರೆ ನೀನು ಯಾಕೆ ಅದೇ ಜಾಗದ ಕಡೆ ನೋಡ್ತಾ ಇದೀಯಾ? ಅದು ಅದು ಇಲ್ವಲ್ಲ ನಂದಿನಿ. ಆ ರಾಜೇಶ್ ಏನಾದ್ರೂ ನಮ್ಮಿಬ್ಬರಿಗೂ ತಮಾಷೆ ಮಾಡ್ತಿದ್ದಾನಾ ಅಂತ. ಕ್ಷಮಾ, ನಾನು ಅವನಿಗೆ ತಮಾಷೆ ಮಾಡ್ತಾ ಮಾಡ್ತಾ ನಾನೇ ಅವನಿಗೆ ಶರಣಾಗ್ಬಿಟ್ಟಿದ್ದೀನಿ ಕಣೆ. ಕ್ಷಮಾ, ನಾನು ನಿನಗೆ ಹುಡುಗಾಟ ಆಡೋಕೆ ಹೇಳಿದ್ದೆ, ಆದರೆ ಅದನ್ನೀಗ ನೀನು ನಿಲ್ಲಿಸ್ಬಿಡು. ವಿ ವಿಲ್ ಸ್ಟಾಪ್ ದ ಗೇಮ್. ನಾನು ರಾಜೇಶ್ನ ನಿಜವಾಗ್ಲೂ ಪ್ರೀತಿಸೋಕೆ ಶುರು ಮಾಡಿದ್ದೀನಿ. ತಮಾಷೆನೇ ನನ್ನ ಪಾಲಿಗೆ ನಿಜ ಆಗಿದೆ. ನಿನಗೆ ರಾಜೇಶ್ ಮೇಲೆ ಪ್ರೀತಿ ಏನಾದರೂ ಇದ್ದರೆ ಅದನ್ನೀಗಲೇ ಮನಸ್ಸಿಂದ ಕಿತ್ತಾಕ್ಬಿಡು. ನಿನ್ನ ಮದುವೆ ಆ ಕಿಟ್ಟಿ ಜೊತೆನೆ ಅಂತ ನಿರ್ಧಾರ ಆಗಿದೆ ಅಲ್ವಾ? ಗೊತ್ತಾಯ್ತಾ? ನಾನಿನ್ ಬರ್ತೀನಿ. ನಂದಿನಿ ಅವರೇ, ನಿನ್ನೆ ರಾತ್ರಿ ಒಂದು ಸುಂದರವಾದ ಕನ್ಸ್ ಕಂಡೆ. ಅದು ಹೇಗಿತ್ತಂತ ವರ್ಣಿಸೋಕೆ ಆಗ್ತಿಲ್ಲ. ಹಾ, ನಿಮ್ ತರ ಬ್ಯೂಟಿಫುಲ್ ಆಗಿತ್ತು. ನಂದಿನಿ, ಡ್ಯಾಡಿ, ತಗೊಳ್ಳಿ ಡ್ಯಾಡ್. ಫೈನಲ್ ಇಯರ್ ರಿಸಲ್ಟ್ ಬಂದ್ಮೇಲೆ ಏನಮ್ಮ ಮಾಡ್ಬೇಕು ಅಂತಿದೀಯಾ? ನೋಡೋಣ ಡ್ಯಾಡ್. ಅಲ್ಲಮ್ಮ, ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತಿದ್ದೆ. ಡ್ಯಾಡ್, ಮಾಸ್ಟರ್ ಡಿಗ್ರಿ ಮಾಡೋದ್ರಲ್ಲಿ ಸದ್ಯಕ್ಕೆ ಯಾವ ಯೋಚನೆನೂ ಇಲ್ಲ. ಸರಿಯಮ್ಮ, ನಿನ್ನಿಷ್ಟ. ನಂದಿನಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಮ್ಮ? ಅದೇನು ಹೇಳಿ ಡ್ಯಾಡ್? ನಂದಿನಿ, ಚಿಕ್ಕಮಗಳೂರು ಸೋಮೇಗೌಡರ ಮಗ ಡಾಕ್ಟ್ರು, ಅಮೆರಿಕಾದಲ್ಲಿದ್ದಾನೆ. ಇನ್ನೇನು ನೆಕ್ಸ್ಟ್ ಮಂತ್ ಬಂದ್ಬಿಡ್ತಾನೆ. ನೀನು ಅವ್ರ ಫ್ಯಾಮಿಲಿಗೆ ತುಂಬ ಒಪ್ಪಿಗೆ ಆಗಿದ್ದೀಯಂತಮ್ಮ. ಆಹಾ, ನೀವು ಒಪ್ಪಿಗೆ ಕೊಟ್ಟು ಈ ಮದುವೆ ಆದರೆ ನನ್ನ ಜವಾಬ್ದಾರಿ ಕಳಿಯುತ್ತಲ್ಲಮ್ಮ. ನನ್ನ ಮದುವೆ ವಿಷಯ ಈಗಲೇ ಬೇಡಿ ಡ್ಯಾಡ್. ಇನ್ನು ಯಾವಾಗಮ್ಮ ಆಗೋದು? ಆ ಸಮಯ ಬರಲಿ, ಆಗ ನಾನೇ ಹೇಳ್ತೀನಿ. ನಂದಿನಿ, ನೀನು ಯಾರಾದರೂ ಹುಡುಗನ್ನ ಇಷ್ಟಪಟ್ಟಿದ್ಯಮ್ಮ? ಅದೇ ಲವ್ ಗ್ಯೂ ಅಂತೇನಾದರೂ? ಡ್ಯಾಡಿ, ಇರ್ಲಿ ಹೇಳಮ್ಮ, ನಿನ್ನ ಆಯ್ಕೆ ಎಂಥದ್ದು ಅಂತ ನಾನು ತಿಳ್ಕೊಳ್ತೀನಿ. ನನಗೇನಾದರೂ ಆ ಹುಡುಗ ಒಪ್ಪಿಗೆ ಆದರೆ
ನಿಮ್ಮ ಮದುವೆಗೆ ಎಸ್ ಅನ್ಬಿಡ್ತೀನಮ್ಮ. ಡ್ಯಾಡಿ, ನಾನು ಇಷ್ಟಪಟ್ಟಿರೋ ಹುಡುಗ ಇಲ್ಲೇ ಇದ್ದಾನೆ. ಇಲ್ಲ? ಹಾಂ, ಇಲ್ಲೇ. ಯಾರಮ್ಮ ಹುಡುಗ? ನೋಡೋಣ, ನೀವೇ ಹೇಳಿ. ಯಾರು ಗೊತ್ತಾಗ್ತಾ ಇಲ್ಲಮ್ಮ, ನೀನೇ ಹೇಳು. ಬೆಂಗಳೂರಿಂದ ಬಂದಿದ್ದಾರಲ್ಲ ಡ್ಯಾಡ್, ಅವ್ರು ನಿಮಗೂ ಚೆನ್ನಾಗಿ ಗೊತ್ತು. ರಾಜೇಶ? ಹಾ ಡ್ಯಾಡ್. ಸರಿ ಬಿಡಮ್ಮ, ನಾನು ಅವನ ಹತ್ರ ಮಾತಾಡಿ ಅವನ ಬಗ್ಗೆ ಎಲ್ಲ ವಿಚಾರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಓಕೆ ಡ್ಯಾಡ್, ಬಾಯ್, ನಾನು ಬರ್ತೀನಿ. ಯಜಮಾನ್ರೆ, ಅಯ್ಯೋ ಒಂದೇ ಬಾಳೆ. ಯಜಮಾನ್ರೆ, ಏನೋ MP ಸಾಹೇಬರು ಫೋನ್ ಮಾಡಿದ್ರು, ನೀವು ಅವರಿಗೆ 6 ಗಂಟೆಗೆ ಸಿಗ್ತಿರೋ ಇಲ್ವೋ ಅಂತ ಫೋನ್ ಮಾಡ್ಬೇಕಂತೆ. ಸರಿ ಬಿಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ. ಗೋಪಾಲ, ಈ ರಾಜೇಶ್ ಹೇಗೋ? ಹೆಂಗೆ ಅಂದ್ರೆ ಬಾಯ್ಲಿ, ಗುಣ ನಡತೆ ಅವೆಲ್ಲ ಹೇಗೆ ಅಂತ. ದೋಷ ಏನು ನೆನ್ನೆಲ್ಲಿ ಕಂಡಿಲ್ಲ, ಬಹಳ ಒಳ್ಳೆಯವರು. ಸರಿ. ಜೊತೆಗೆ ಅವರು ಪಂಚವಟಿ ಎಸ್ಟೇಟಿಗೆ ಬಂದ ಮೇಲೆ ಅಲ್ವಾ ಬಹಳ ವರ್ಚಸ್ಸು ಬಂದದ್ದು. ಜೊತೆಗೆ ನಿಮ್ಮ ವ್ಯವಹಾರ ಎಲ್ಲ ಅವರೆಲ್ಲ ನೋಡಿಕೊಳ್ಳೋದು. ನಿಜ ಕಣು ಗೋಪಾಲ. ಇದನ್ನ ನೆನ್ನೆ ಯಾಕೆ ಕೇಳ್ತೀರಿ? ಅದು ಹೀಗೆ ಸುಮ್ಮನೆ. ನಡಿ ನಡಿ, ಒಳಗಡೆ ಕೆಲಸ ಮಾಡೋಣ. ಯಾಕ್ರಿ ನಿಂತ್ಕೊಂಡ್ರಿ? ನಡೀರಿ. ಹೋಗೋ ಕಲ್ಲರಿ ಬಂದಿರೋದು ನಿಮ್ಮ ಹತ್ರ ಮಾತಾಡೋಕೆ. ಅಲ್ಲ ಕ್ಷಮ ಅವ್ರೆ, ಇದ್ಯಾವ ಸೀಮೆ ನ್ಯಾಯ ರೀ? ನೀವು ಮಾತ್ರ ಇನ್ನೊಬ್ರಿಗೆ ತಮಾಷೆ ಮಾಡ್ಬೋದು, ಅವ್ರು ನಿಮಗ್ ತಮಾಷೆ ಮಾಡಿದ್ರೆ ಕೋಪ ಬರುತ್ತಾ? ನಿಮಗ್ ಯಾರ್ರೀ ತಮಾಷೆ ಮಾಡಿದ್ದು? ರೇ, ನೀವು ಮತ್ ನಿಮ್ ನಂದಿನಿ. ಅದೆಲ್ಲ ಸುಳ್ಳು. ನಿಜ ರೀ, ನಿಜ. ಎಲ್ಲಿಂದೋ ಬಂದಿರೋ ಈ ಪರದೇಶಿ ಅದೃಷ್ಟ ನೋಡ್ರಿ. ಒಬ್ಬೊಬ್ರಲ್ಲ ಇಬ್ಬಿಬ್ರು ಹುಡುಗಿರ್ ನನ್ಗೋಸ್ಕರ ಸಾಯ್ತಿರಲ್ರಿ. ಏನ್ರಿ, ನನ್ ಬಕ್ರ ಅಂತ ತಿಳ್ಕೊಂಡಿದ್ದೀರೇನ್ರಿ? ರೀ, ನೀವ್ ಮಾಡಿದ್ದು ಸರಿ ಇಲ್ಲ ರೀ. ಕದ್ದು ಕದ್ದು ಹುಡುಗಿರಾಡೋ ಮಾತನ್ನ ಕೇಳಿಸ್ಕೊಳ್ತೀರಾ? ನೀವಿಬ್ರು ಹುಡುಗಿರ್ ಸೇರ್ಕೊಂಡು ಗುಟ್ ಗುಟ್ಟಾಗಿ ಒಬ್ಬ ಸೀದಾ ಸಾದಾ ಹುಡುಗನ ಮೇಲೆ ತಮಾಷೆ ಮಾಡ್ತಿರಲ್ಲ, ಇದು ಸರಿನಾ? ಹೋ, ಹೀಗ ಸಮಾಚಾರ. ಅದಕ್ಕೆ ನೀವು ನಮ್ಮಿಬ್ಬರನ್ನು ಒಂದೇ ಟೈಮಿಗೆ ಬರಕ್ ಹೇಳಿ ಸೇಡ್ ತೀರ್ಸ್ಕೊಂಡಿದ್ದು. ಸೇಡಲ್ಲ, ತಮಾಷೆಗೆ. ತಮಾಷೆ? ತಮಾಷೆ ಈಗ ನಿಜ ಆಗಿದೆ ಅನ್ನಿ. ಕ್ಷಮ, ನಾನು ನಿಮ್ಮ ಹತ್ರ ಇದನ್ನೇ ಹೇಳೋಣ ಅಂತಿದ್ದೆ. ನನಗೂ ಈ ತಮಾಷೆ ನಿಜ ಆಗಿದೆ ಅಂತ ಅನ್ಸ್ತಿದೆ. ಸರಿ, ಒಳ್ಳೇದೇ ಆಯ್ತು. ನಂದಿನಿ ಪ್ರೀತಿಗೆ ಒಂದು ಉತ್ತರ ಸಿಕ್ತು. ಹಾ, ನಂದಿನಿ? ಹಾ. ಕ್ಷಮ, ನನ್ನ ಮನ್ಸಲ್ಲಿ ಪ್ರೀತಿ ಹುಟ್ಟಿದ್ದೇನೋ ನಿಜ, ಆದ್ರೆ ನಂದಿನಿ ಮೇಲಲ್ಲ, ನಿನ್ ಮೇಲೆ. ಯಾಹೂ!
ಏನ್ರಪ್ಪ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ನಿನ್ನೆ ಹೇಳಿದ್ ನೆನ್ಪಿದೆ ತಾನೆ? ಇಲ್ಲಿಂದ ಅಲ್ಲಿವರೆಗೂ ಮಾಡ್ಬೇಕು. ಸರಿ ಸರ್, ಗೊತ್ತಾಯ್ತಾ? ರಾಜೇಶ್. ಹಾ. ಓ ನಂದಿನಿ ಅವರು ನಾಳೆ ಬಂದು ಎಲ್ಲ ಕೆಲಸನೂ ಕ್ಲೀನ್ ಆಗಿ ಮಾಡಿ. ಸರಿ ಸರ್. ಬರ್ಲಾ? ಓ ಸರಿ, ನಾನು ಬರ್ತೀನಿ. ಓ ನಂದಿನಿ ಅವರು ಏನ್ ತಿರ್ಗಾಡ್ಕೊಂಡು ಬಂದ್ರಾ? ಹಾ ರಾಜೇಶ್. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ರಾಜೇಶ್, ನಾನು ನಿಮ್ಮನ್ನೇ ಮೀಟ್ ಆಗೋಣ ಅಂತ ಬಂದೆ. ನೀವು ಹೋಗ್ತೀನಿ ಅಂದ್ರೆ ಹೇಗೆ? ಅವಾಯ್ಡ್ ಮಾಡ್ತಾ ಇದ್ದೀರಾ? ಅವಾಯ್ಡಾ? ನೋ ನೋ ನೋ. ಎಸ್ ಮಿಸ್ಟರ್ ರಾಜೇಶ್, ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ನಾನಾ? ನೋ ಚಾನ್ಸ್. ನೀವು ಬಂದಿದ್ದ ವಸ್ತ್ರಲ್ಲಿ ನಿಮ್ಮನ್ನು ಸ್ವಲ್ಪ ರೇಗಿಸ್ಕೊಂಡು ಮಜಾ ತಗೊಳ್ಳೋಣ ಅಂತ ಆ ರೀತಿ ಬಿಹೇವ್ ಮಾಡಿದ್ವಿ. ಆದರೆ ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನು ಫೂಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಸಕ್ಸಸ್ಫುಲ್ ಆದ್ರಿ. ಅದರಿಂದ ನಮಗೇನು ಬೇಜಾರಾಗಿಲ್ಲ. ಆವತ್ತು ನೀವು ಆಡಿದ ಮಾತುಗಳು ನನ್ನ ಕಿವಿಲಿ ಹಾಗೇ ಇವೆ, ಈಗ ಕೇಳಿರೋ ಆಗಿವೆ. ಮರ್ತ್ಬಿಟ್ರ ರಾಜೇಶ್? ಇಲ್ಲ ಇಲ್ಲ. ಹುಡ್ಗಾಡ್ತಿಂದ ನಮ್ಮ ಹೊಡ್ನಾಟ ಶುರುವಾಯಿತು. ಆಮೇಲೆ ರಾಜೇಶ್, ನಾನು ನಿಜವಾಗ್ಲೂ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ರಾಜೇಶ್, ಅಕ್ಸೆಪ್ಟ್ ಮೀ ರಾಜೇಶ್, ಪ್ಲೀಸ್. ನಂದಿನಿ ಅವರೇ, ನೀವು ಅವಸರವಾಗಿ ಏನೇನೋ ನಿರ್ಧಾರ ತಗೊಂತ ಇದ್ದೀರಾ. ನೀವೇ ಒಂದ್ಸಲ ಯೋಚನೆ ಮಾಡಿ. ನನ್ಗೆ ಯಾವತ್ತೂ ಆ ರೀತಿ ಅನ್ಸ್ಲೇ ಇಲ್ಲ. ನಂದಿನಿ ಅವರೇ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಒಂದ್ಸರಿ ಕಣ್ಮುಚ್ಕೊಂಡು ನೋಡಿ ರಾಜೇಶ್. ನಿಮ್ ಕಲ್ಪನೆಯಲ್ಲಿ ನಾನು ಬರ್ತೀನೋ ಇಲ್ಲ ಅಂತ ಹೇಳಿ ರಾಜೇಶ್. ಬರ್ತಾ ಇದ್ದೀನಲ್ಲ ಹೇಳಿ ರಾಜೇಶ್. ಪ್ಲೀಸ್. ಅರೆ ರಾಜೇಶ್, ಹಣೆ ಮೇಲೆ ಏನಿದು ಗಾಯ? ಏನಿಲ್ಲ, ಇಲ್ಲೇ ತೋಟದಲ್ಲಿ ಬಿದ್ಬಿಟ್ಟೆ. ಮನೆಗೆ ನಡೀರಿ ರಾಜೇಶ್, ಔಷಧಿ ಹಾಕ್ತೀರಿ. ನೆಗ್ಲೆಕ್ಟ್ ಮಾಡಿದ್ರೆ ಸೆಪ್ಟಿಕ್ ಆಗ್ಬಿಡುತ್ತೆ. ಬನ್ನಿ ರಾಜೇಶ್, ಬನ್ನಿ ನೀವು. ನಂದಿನಿ, ಕೂಲ್ ಡೌನ್. ನಂದಿನಿ, ಕೂಲ್ ಡೌನ್. ನನ್ಗೇನು ಆಗಿಲ್ಲ. ನೀವು ಹೋಗಿ ನಂದಿನಿ, ನಂಗೆ ಸರಿ ಹೋಗುತ್ತೆ. ನೀವು ಹೋಗಿ ರಾಜೇಶ್. ಪ್ಲೀಸ್ ನಂದಿನಿ, ನೀವು ಹೋಗಿ ಮೊದಲು. ಹೋಗಿ ಪ್ಲೀಸ್. ಓಕೆ ರಾಜೇಶ್, ನಾನಿನ್ ಬರ್ತೀನಿ. ನಾನು ಹೇಳಿದ್ದನ್ನು ಒಂದ್ಸರಿ ಪ್ರಯೋಗ ಮಾಡಿ ನೋಡಿ. ಗೌಡ್ರೆ, ಕಾಫಿ ಬೀಜ ಲೋಡ್ ಮಾಡಿ ಕಳಿಸಿದ್ದಾಯ್ತು. ಓಕೆ, ಬಹಳ ಸಂತೋಷ. ನನಗೆ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದ್ದಂತೂ ಬಹಳ ಖುಷಿಯಾಗಿದೆ. ಅಂದಹಾಗೆ ಗೌಡ್ರೆ, ಔಷಧಿ ಗಿಡಗಳಿಂದ ಒಳ್ಳೆ ಲಾಭ ಇದೆ. ಮಲ್ಟಿನ್ಯಾಷನಲ್ ಕಂಪ್ನಿಯವರು ಒಳ್ಳೆ ರೇಟ್ ಕೊಡ್ತಾರೆ. ಇನ್ನೊಂದೇನಂದ್ರೆ, ನಾಳೆ ಬೆಂಗಳೂರಿಂದ ಸಸಿಗಳು ಬರ್ತಾ ಇದೆ. ಅದನ್ನ ನಡ್ಸೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬಹಳ ಸಂತೋಷ. ನಿಮ್ಗೆ ಹೇಗೆ ಸರಿನೋ ಹಾಗೆ ಮಾಡಿ. ರಾಜೇಶ್, ನೀವು ಇಲ್ಲಿಗೆ ಬಂದ್ಮೇಲೆ ನಮ್ಮ ತೋಟಕ್ಕೆ, ಎಸ್ಟೇಟ್ಗೆ ಎಂಥ ಕಳೆ ಬಂದಿದೆ ಅಂತೀರಿ? ನಾನು ಕೆಲವು ದಿನಗಳ ಹಿಂದೆ ಈ ಆಸ್ತಿ ಪಾಸ್ತಿನೆಲ್ಲ ಮಾರಿ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು ಅಂತಿದ್ದೆ. ನನಗ್ ತಾನೇ ಇದನ್ನೆಲ್ಲ ನೋಡ್ಕೊಳ್ಳೋರು ಬೇರೆ ಯಾರಿದ್ದಾರೆ ಹೇಳಿ? ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ. ನಿಮ್ಮೆಷ್ಟಿರ್ತಾರ ಈ ಜಿಲ್ಲೆಯಲ್ಲಿ ಯಾವ ಎಸ್ಟೇಟು ಇರಬಾರ್ದು. ಎಲ್ಲ ನಿಮ್ಮ ಶ್ರಮದಿಂದಲೇ. ಎಲ್ಲೋ ಪರಿಚಯ ಆದ್ರಿ, ನಮ್ಮಲ್ಲಿಗೆ ಬಂದ್ರಿ. ಅಂತೂ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಂಥದ್ದೇನಿಲ್ಲ ಬಿಡಿ. ಕೃಷಿ ಜ್ಞಾನ ಇರೋದೇ ಉಪಯೋಗಕ್ಕೆ. ಮಾಡಿದೆ, ಅದಕ್ಕೆ ನೀವು ನನಗೆ ಸಂಬಳ ಕೊಡ್ತಿದ್ದೀರಾ. ರಾಜೇಶ್, ನಿಮ್ಮ ಬಗ್ಗೆ ಹಾಸನದಲ್ಲಿ ನನ್ನ ಸ್ನೇಹಿತ ನಂಜೇಗೌಡರ ಹತ್ರ ಎಲ್ಲ ವಿಚಾರಿಸ್ಕೊಂಡೆ. ಹೌದು, ಅವ್ರು ನಮ್ಮ ಸಂಬಂಧಿಕರೇ ಆಗ್ಬೇಕು. ಹೌದು, ನೀವು ಯಾಕೆ ಇನ್ನೂ ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ? ಇದುವರೆಗೂ ಅನ್ಸಿರ್ಲಿಲ್ಲ. ನಾನಿಲ್ಲಿಗೆ ಬಂದ್ಮೇಲೆ ನನಗೂ ಮದುವೆ ಆಗ್ಬೇಕು ಅನ್ಸ್ತಿದೆ. ಹೌದಾ? ವೆರಿ ಗುಡ್, ಒಳ್ಳೆ ಯೋಚನೆನೇ. ರಾಜೇಶ್, ನಮ್ಮ ನಂದಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ನನಗೆ ಹೀಗೆ ಸುತ್ತಿ ಬಳಸಿ ಮಾತಾಡೋದು ಅಭ್ಯಾಸ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ನಮ್ಮ ನಂದಿನಿನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅವಳು ಒಪ್ಪಿದ್ದಾಳೆ. ನೀವು ನಿಮ್ಮ ಒಪ್ಪಿಗೆ ತಿಳಿಸಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಗೌಡ್ರೆ, ಇಷ್ಟು ಬೇಗ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು. ಓ ಶ್ಯೂರ್, ನಿಮಗೆ ಇಷ್ಟ ಬಂದಷ್ಟು ಟೈಮ್ ತಗೊಳ್ಳಿ. ಆದರೆ ಐ ವಾಂಟ್ ಪಾಸಿಟಿವ್ ಆನ್ಸರ್. ಯಾಕೆಂದ್ರೆ ನಂದಿನಿ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅದೊಂದಕ್ಕೋಸ್ಕರ ಟೇಕ್ ಕೇರ್.
ಹೇಳಿ, ಬೆಂಗಳೂರಿಂದ ನನ್ಗೇನ್ ತರ್ತೀರಾ? ನೀನೇ ಹೇಳು. ನಿಮ್ಗೇನ್ ಇಷ್ಟನೋ ಅದನ್ನೇ ತಗೊಂಬನ್ನಿ. ಸರಿ, ಒಳ್ಳೆ ಸೀರೆನೇ ತರ್ತೀನಿ. ಆದ್ರೆ ನಾನು ಸೀರೆ ಜಾಸ್ತಿ ಉಡಲ್ಲ. ಒಡವೆ, ಐ ಮೀನ್ ಬಳೆ, ಸರ? ಬೇಡ. ನೋಡು ಕ್ಷಮ, ನನ್ಗೆ 6 ಗಂಟೆಗೆ ಬಸ್ ಇದೆ, ಹೋಗ್ಬೇಕು ಕಣೆ. ನಿನ್ಗೇನು ಬೇಕು ಅಂತ ಹೇಳು, ತರ್ತೀನಿ. ಹೇಳ? ಹೇಳು. ರಾಜೇಶ್, ನನ್ಗೆ ಯಾವ ಗಿಫ್ಟು ಬೇಡ, ನೀವು ವಾಪಸ್ ಬಂದ್ರೆ ಸಾಕು. ನಿಮ್ಮ ನೆನಪಲ್ಲಿ ನಾನು ಉಳ್ಕೊಂಡ್ರೆ ಅದೇ ನೀವು ನನಗೆ ತರೋ ಗಿಫ್ಟು, ಅಷ್ಟು ಸಾಕು. ಸರಿ ಕ್ಷಮ, ನೀನೇನು ಯೋಚನೆ ಮಾಡ್ಬೇಡ, ನೀನು ಸದಾ ಇಲ್ಲೇ ಇರ್ತೀಯ. ನಾನಿನ್ ಬರ್ಲಾ? ಬರ್ತೀನಿ. ನಮಸ್ಕಾರ ಗೌಡ್ರೆ. ಓ ಕಿಟಿ, ನೀನೇನು ನನ್ನನ್ನು ನೋಡಕ್ ಬಂದ್ಯಾ ಅಥವಾ ರಾಜೇಶ್ನ? ರಾಜೇಶ್ನಾದ್ರೆ ಅವನ್ನೆಲ್ಲ ಹೊರಗಡೆ ಹೋಗಿದ್ದಾನೆ, ಆಮೇಲೆ ಮೀಟ್ ಮಾಡುವಂತೆ. ಗೌಡ್ರೆ, ಈ ಕಡೆ ಬನ್ನಿ. ನಾನು ಬಂದಿರೋದು ನಿಮ್ಮನ್ನು ನೋಡಕ್ಕೆ. ಅವನನ್ನು ಕಟ್ಕೊಂಡು ನನಗೇನಾಗಬೇಕಾಗಿದೆ? ಯಾಕಪ್ಪ, ನಿನಗೆ ಅವನ್ ಕಂಡ್ರೆ ಆಗಲ್ಲ? ಅವನ್ ಬಂದಿರೋದು ನಿಮ್ಮ ಎಸ್ಟೇಟ್ ಉದ್ಧಾರ ಮಾಡೋದಕ್ಕೆ. ಅದು ಬಿಟ್ಟು ಊರು ಸಾಬ್ರಿ ಅವನಿಗೆ ಯಾಕೆ? ನೋಡಯ್ಯ, ನೀನು ಕೊಡಬೇಕಾಗಿರೋ ಬ್ಯಾಲೆನ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಅವನ ಆಕ್ಷನ್ ತಗೊಂಡ ಅಂತ ಅವನ ಮೇಲೆ ಕಿಡಿಕಾರ್ತಾ ಇದೆಯಾ ನೀನು, ಅಷ್ಟೇ. ಸುಮ್ನೆ ಅವನ ಮೇಲೆ ದುಶ್ಮನಿ ಕಟ್ಕೊಂಡು ನನಗೇನು ಲಾಭ ಸಿಗುತ್ತೆ ಹೇಳಿ? ಪರದೇಶಿ ತರ ಬರ್ತಾನೆ, ಪರದೇಶಿ ತರ ಹೋಗ್ತಾನೆ, ಅಷ್ಟೇ. ಅವನಿರೋಷ್ಟು ದಿನ ಕೈಕಾಲು ಗಟ್ಟಿಯಾಗಿರ್ಬೇಕು ಅಂದ್ರೆ ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ. ಕಿಟಿ, ಏನ್ ಹೇಳ್ತಾ ಇದೀಯ ನೀನು? ಗೌಡ್ರೆ, ಅವನು ನಿಮ್ ತೋಟದ ವಿಷಯವಾಗಿ ಏನ್ ಬೇಕಾದ್ರೆ ನಿರ್ಧಾರ ತಗೊಂಡ್ಲಿ, ಅದು ನನಗ್ ಸಂಬಂಧ ಇಲ್ಲ. ಆದ್ರೆ ಅವನು ನನ್ ಪರ್ಸನಲ್ ವಿಷಯ ತಲೆ ಹಾಕ್ತಾ ಇದ್ದಾನೆ. ಅಂದ್ರೆ ನಾನು ಕೃಷ್ಣಪ್ಪನ ಮಗಳು ಕ್ಷಮನ್ನೇ ಮದ್ವೆ ಆಗೋದು ಅಂತ ಇಡೀ ಊರಿಗೆ ಗೊತ್ತು ತಾನೆ? ಹೌದು. ಅವನು ಅವಳ ತಲೆ ಕೆಡ್ಸಿ ಪ್ರೀತಿ ಗೀತಿ ಅಂತ ನಾಟಕ ಆಡ್ತಾ ಇದ್ದಾನೆ. ಇವಳು ಅವ್ರ ಅಪ್ಪ ಇಬ್ರು ಸೇರ್ಕೊಂಡು ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ. ನನಗೇನಾದ್ರೂ ಕ್ಷಮ ಸಿಗ್ಲಿಲ್ಲ ಅಂದ್ರೆ ಇವನನ್ನು ಫಿನಿಶ್ ಮಾಡ್ಬಿಡ್ತೀನಿ. ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ ನೀವು. ಇಲ್ಲ ಡ್ಯಾಡ್, ರಾಜೇಶ್ ಆಗ ಮಾಡಲ್ಲ. ನೀನು ಅವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲಮ್ಮ. ಅರ್ಥ ಮಾಡ್ಕೊಂಡಿದ್ದೀರಿ ಡ್ಯಾಡ್. ಅವ್ರು ಆಡಿದ ಮಾತುಗಳೆಲ್ಲ ನಾಟಕನ? ಖಂಡಿತ ಇಲ್ಲ ಡ್ಯಾಡ್, ಇದೆಲ್ಲ ಆ ಕಿಟ್ಟಿದೆ ಕುತಂತ್ರ. ಹುಡುಗಾಟದಲ್ಲಿ ಅವನೇನು ಮಾತಾಡಿದ್ನು, ನೀನೇನು ಅರ್ಥ ಮಾಡ್ಕೊಂಡ್ಯೋ ಆ ದೇವರಿಗೆ ಗೊತ್ತು. ನಿರ್ಧಾರ ಅಲ್ಲ ಡ್ಯಾಡ್, ಅದು ಪ್ರೀತಿ. ಪ್ರೀತಿ ಒನ್ ವೇ ಟ್ರಾಫಿಕ್ ಆಗ್ಬಾರ್ದಮ್ಮ. ಡ್ಯಾಡಿ, ರಾಜೇಶ್ ಜೊತೆ ನಾನು ಹುಡುಗಾಟ ಆಡಿದ್ ನಿಜ. ಆದ್ರೆ ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಪ್ರೀತಿ ಹುಡ್ತು. ಅವರು ನನ್ನ ಪ್ರೀತಿಸ್ತಾ ಇದ್ದಾರೆ ಡ್ಯಾಡಿ. ನಂಗೊತ್ತು, ಅವರು ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವನು ನಿನ್ನ ಫ್ರೆಂಡ್ ಕ್ಷಮಾನ ಪ್ರೀತಿಸ್ತಾ ಇದ್ದಾನೆ ಅಂತ ಆ ಕಿಟ್ಟಿನೇ ಹೇಳ್ತಾ ಇದ್ದಾನಲ್ಲಮ್ಮ. ಓ, ಈಗ ವಿಷಯ. ನಾನು ಅವತ್ತಿನ ಕ್ಷಮಾ ಹತ್ರ ಮಾತಾಡಿದ್ದೀನಿ ಡ್ಯಾಡಿ. ಅವಳ ನನ್ನ ದಾರಿಗೆ ಅಡ್ಡ ಬರಲ್ಲ. ಇದೇನಮ್ಮ ನಿನ್ ಹುಡುಗಾಟ? ಈ ರೀತಿ ಪ್ರೀತಿನ ರಾಜಿ ಮಾಡಿ ಪರ್ಚೇಸ್ ಮಾಡಕ್ಕಾಗುತ್ತಾ? ಆ ರಾಜೇಶನ್ ಮನಸ್ಸು ಏನು ಅಂತ ಇನ್ನೂ ನನಗೆ ಅರ್ಥ ಆಗಿಲ್ಲ. ಬೇಡಮ್ಮ, ಪ್ರೀತಿ ಅದಾಗದೇ ಹುಟ್ಟಬೇಕೆ ಹೊರತು ನಾವು ಬಲವಂತ ಮಾಡಬಾರ್ದು. ಮನಸ್ಸುಗಳ ಜೊತೆಲೆಲ್ಲ ಆಟ ಆಡೋಕೋದ್ರೆ ಅದು ಪ್ರೀತಿಗಿಂತ ದ್ವೇಷನೇ ಹುಟ್ಟಿಸುತ್ತೆ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು. ಇಲ್ಲ ಡ್ಯಾಡ್, ನಾನು ಅವ್ರನ್ನ ಮದುವೆ ಆಗೋದು. ಐ ನೋ ಯು ವೆರಿ ವೆಲ್ ಡ್ಯಾಡ್. ಇಲ್ಲಾಂದ್ರೆ ನನ್ನ ಮದುವೆನೇ ಆಗಲ್ಲ.
ಕೃಷ್ಣ ಹಾ ಗೌಡ್ರು ತಾವಿಲ್ಲಿ ತನಕಲು ಹೇಳ್ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಗೌಡ್ರೆ. ಯಾಕೆ ಕೃಷ್ಣ, ನಾನು ನಿನ್ನ ಮನೆಗೆ ಬರಬಾರ್ದಾ? ಅಯ್ಯೋಯ್ಯೋ ಹಾಗಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೃಷ್ಣ, ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿದೆಯಲ್ಲ. ಹೇಳಿ ಗೌಡ್ರೆ. ಕಿಟ್ಟಿ ನನ್ನ ಹತ್ರ ಬಂದಿದ್ದ. ಅವನು, ಗೌಡ್ರೆ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ಅದಕ್ಕೆ ನೀವೇ ಹಿರಿಯರಾಗಿ ನಿಂತು ಕೃಷ್ಣಪ್ಪನ ಮಗಳು ಕ್ಷಮಾ ಜೊತೆನಲ್ಲಿ ನನ್ನ ಮದುವೆ ನಡೆಸ್ಕೊಡಿ ಅಂತ ಕೇಳ್ಕೊಂಡ. ಗೌಡ್ರೆ, ಯಾಕೆ ಕೃಷ್ಣ, ಕ್ಷಮಾನ ಕಿಟ್ಟಿಗೆ ಕೊಡಬೇಕು ಅಂತ ಮೊದಲೇ ತೀರ್ಮಾನ ಆಗಿದ್ದ ವಿಷಯ ಅಲ್ವಾ? ಕೃಷ್ಣ, ನಿನ್ನ ಹೆಂಡತಿ ಕೊನೆ ಆಸೆನ ತೀರಿಸ್ಬೇಕಾದ್ದು ನಿನ್ನ ಕರ್ತವ್ಯ ಅಲ್ವೇ? ಗೌಡ್ರೆ, ಅವಳೇನೋ ಚಿಕ್ಕ ವಯಸ್ಸಲ್ಲಿ ಮಾತು ಕೊಟ್ಬಿಟ್ಟು ಪರಮಾತ್ಮನ ಪಾದ ಸೇರ್ಕೊಂಡ್ಬಿಟ್ಲು. ಅವಳಿಗೇನು ಗೊತ್ತು ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಮನಸ್ಸು ಹೇಗಿರತ್ತೆ ಅಂತ. ಅದು ಅಲ್ಲದೆ ನನ್ನ ಮಗಳಿಗೆ ಅವನ್ ತಲೆ ಕಂಡ್ರೇನೆ ಆಗಲ್ಲ ಅಂತೀನಿ. ಅದೇನೋ ನಿಜ ಕೃಷ್ಣ, ಆದರೆ ಕಿಟ್ಟಿನೂ ಒಳ್ಳೆಯವನೇ. ಸ್ವಲ್ಪ ಹುಂಬ, ಜೊತೆಗೆ ಹೊರಡ್ತಾನ ಬೇರೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಅವನು ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ. ಅವನು ಅನುಕೂಲವಾಗೂ ಇದ್ದಾನಪ್ಪ. ಏನ್ ಮಾಡ್ಲಿ ಗೌಡ್ರೆ, ನನ್ನ ಮಗಳ ಮನಸ್ಸು ವಿರುದ್ಧವಾಗಿ ನಡೆಯೋದಿಕ್ಕೆ ನನಗೂ ಇಷ್ಟ ಇಲ್ಲ. ನಾಳೆ ಅವಳು ಕೊರಗೋದನ್ನ ನನ್ನ ಕಣ್ಣಿಂದ ನೋಡ್ಲಾರೆ ಗೌಡ್ರೆ. ಕೃಷ್ಣ, ನೀನು ಈ ವಿಚಾರದಲ್ಲಿ ಒಂದು ನಿರ್ಧಾರ ತಗೋ. ನಿನ್ನ ಮಗಳನ್ನ ಕಿಟ್ಟಿಗೆ ಮದುವೆ ಮಾಡಿಕೊಡು. ನಾನು ನಿನಗೆ ಸಹಾಯ ಮಾಡ್ತೀನಿ. ನಾವೆಲ್ಲ ನಿನ್ನ ಜೊತೆಗಿದ್ದೀವಿ. ಆ ಕಿಟ್ಟಿ ನಾ ಹೇಳ್ದಾಗ ಕೇಳ್ತಾನೆ. ಆಗ್ಲಿ ಗೌಡ್ರೆ, ನನ್ನ ಮಗಳದು ಒಂದು ಮಾತು ಕೇಳ್ತೀನಿ. ನಿನ್ನ ಮಗಳನ್ನ ಒಂದು ಮಾತು ಕೇಳೋದಲ್ಲ, ಅವಳನ್ನ ಒಪ್ಪಿಸ್ಬೇಕು. ಅರ್ಥ ಆಯ್ತಾ? ನಾ ಬರ್ತೀನಿ ಕೃಷ್ಣ. ಏನ್ ಯೋಚನೆ ಮಾಡ್ತಿದ್ದೀರಪ್ಪ? ಏನಿಲ್ಲಮ್ಮ, ನಿನ್ನ ಮದುವೆ ವಿಷಯ. ಓ, ಆ ಕಿಟ್ಟಿ ಬಂದಿದ್ನಾ? ಕಿಟ್ಟಿ ಬರ್ಲಿಲ್ಲಮ್ಮ, ಗೌಡ್ರು ಬಂದಿದ್ರು. ಹಾ, ನನ್ಗೀಗ ಅರ್ಥ ಆಯ್ತು ಬಿಡು. ಏನಮ್ಮ ನಿಂಗೆ ಅರ್ಥ ಆಗಿದ್ದು? ಆ ಗೌಡ್ರು ಬಂದು ನನ್ನ ಕಿಟ್ಟಿ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿದ್ರಲ್ವಾ? ಅದಕ್ಕೆ ಕಾರಣ ಇದೆ ಅಪ್ಪ. ನನ್ನ ಕಿಟ್ಟಿ ಕೊಟ್ಟು ಮದ್ವೆ ಮಾಡಿದ್ರೆ ನಂದಿನಿನ ರಾಜೇಶ್ ಕೊಟ್ಟು ಮದ್ವೆ ಮಾಡ್ಬೋದಲ್ಲ ಅಂತ ಇಷ್ಟೆಲ್ಲ ಯೋಚನೆ ಮಾಡಿದಾರಪ್ಪ. ನಿನ್ ಮದ್ವೆಗೂ ನಂದಿನಿ ಮದ್ವೆಗೂ ಏನಮ್ಮ ಸಂಬಂಧ? ಅಪ್ಪ, ನಾನು ರಾಜೇಶ್ನ ಪ್ರೀತಿಸ್ತಾ ಇದ್ದೀನಪ್ಪ, ಅವರು ನನ್ನ ಪ್ರೀತಿಸ್ತಾ ಇದ್ದಾರಪ್ಪ. ನಮ್ಮಿಬ್ರು ಮದ್ವೆ ವಿಚಾರನ ನಿಮ್ ಹತ್ರ ಮಾತಾಡ್ತೀನಿ ಅಂತಾನೂ ಹೇಳಿದಾರಪ್ಪ. ನಂದಿನಿ ರಾಜೇಶ್ನ ಪ್ರೀತಿಸ್ತಾ ಇದ್ದಾಳಂತೆ, ಆದ್ರೆ ಅವರು ಅವಳನ್ನ ಪ್ರೀತಿಸ್ತಾ ಇಲ್ಲಪ್ಪ. ಇದು ದೊಡ್ಡೋರ್ ಸಮಾಚಾರ, ಇದೆಲ್ಲ ನಮ್ಗೆ ಯಾಕೆ ಬೇಕಮ್ಮ? ಏನ್ ಹೇಳ್ತಾ ಇದ್ಯಪ್ಪ? ನಾನು ಕಿಟ್ಟಿನ್ ಮದ್ವೆ ಆಗ್ಬೇಕಾ? ಅದು ಸಾಧ್ಯ ಇಲ್ಲ. ನಾನು ಹಾಗೆ ಹೇಳ್ತಿಲ್ಲಮ್ಮ. ನಿನ್ ನಿರ್ಧಾರದಿಂದ ಈ ಊರ್ನಲ್ಲಿ ನಾವು ಗೌಡ್ರನ್ನ ಎದುರಾಕೋಬೇಕಾಗತ್ತೆ. ಪ್ರೀತಿನ ಬಲವಂತದಿಂದ ಪಡೆಯೋಕೆ ಸಾಧ್ಯ ಇಲ್ಲಪ್ಪ. ಬಲವಂತನೋ ಗಿಲವಂತನೋ ಅದೆಲ್ಲ ನನಗೆ ಅರ್ಥ ಆಗೋದಿಲ್ಲಮ್ಮ. ಹಣ, ಅಂತಸ್ತು, ಅದರ ಮುಂದೆ ನಿನ್ನ ಪ್ರೀತಿ ಪ್ರೇಮ ಎಲ್ಲ ಮೇಣದ ಬತ್ತಿ ಥರ ಕರಗಿ ಹೋಗತ್ತೆ. ಗೌಡ್ರು ಈಗಾಗಲೇ ತಮ್ಮ ಮಗಳನ್ನ ರಾಜೇಶಿಗೆ ಕೊಟ್ಟು ಮದುವೆ ಮಾಡೋದು ಅಂತ ನಿರ್ಧಾರ ಮಾಡಿದ್ದಾರೆ. ಅದನ್ನ ಅವರು ಸಾಧಿಸ್ತಾರೆ. ಈ ಜಂಜಾಟದಲ್ಲಿ ನಮ್ಮ ಜೀವನ ಕಷ್ಟ ಆಗತ್ತೆ. ಕೆಟ್ಟವ್ರು ನಾವಾಗ್ತೀವಮ್ಮ.
ಅಂದ್ರೆ ನಾನು ರಾಜೇಶನ್ನ ಮರ್ತು ಆ ಕಿಟ್ಟಿನ್ ಮದ್ವೆ ಆಗ್ಬೇಕು ಅಂತನಾ? ಅದೇ ಸರಿ ಅಂತ ಕಾಣತ್ತಮ್ಮ. ಆದ್ರೆ ನಾವು ದೊಡ್ಡೋರ್ನ ಎದುರು ಹಾಕೊಂಡು ನಿಲ್ಲಕ್ಕಾಗಲ್ಲಮ್ಮ. ದೊಡ್ಡವರು ಚಿಕ್ಕವರು ಅಂತ ನೋಡಿ ರಾಜೇಶ್ ನನ್ನ ಪ್ರೀತಿಸ್ಲಿಲ್ಲಪ್ಪ. ಕ್ಷಮಾ ಹ? ಕ್ಷಮಾ, ನೀನ್ ನನ್ನ ಮಾತು ಕೇಳ್ತೀಯಾ? ಹೇಳಿಪ್ಪ. ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಆ ರಾಜೇಶನ್ನ ಮರ್ತ್ಬಿಡ್ಬೇಕು ಅಲ್ವಾ? ಹೌದಮ್ಮ. ಆಗ ನಾನು ನೀನು ಎಲ್ಲ ನೆಮ್ಮದಿಯಾಗಿರ್ಬೋದು. ಸ್ವಲ್ಪ ಯೋಚನೆ ಮಾಡಮ್ಮ. ಹಾಗಾದ್ರೆ ನನ್ನ ನಿರ್ಧಾರನು ಈಗ್ಲೇ ಕೇಳ್ಬಿಡಿಯಪ್ಪ. ರಾಜೇಶನ್ನ ಮರ್ತರೂ ಕೂಡ ಈ ಜನ್ಮದಲ್ಲಿ ಆ ಕಿಟ್ಟಿನ್ ಮಾತ್ರ ಮದ್ವೆ ಆಗಲ್ಲಪ್ಪ. ಆ ಕಿಟ್ಟಿನ್ ಮಾತ್ರ ಮದ್ವೆ ಆಗಲ್ಲ. ಹಾಗೆ ಇದ್ಬಿಡ್ತೀನಿ. ಏ ಕ್ಷಮಾ, ನಿಂತ್ಕೊಳ್ಳೆ. ಎಲ್ಲೆಲ್ಲೇ ಹುಡ್ಕೋದು ನಿನ್ನ? ಊರಿಂದ ಈಗ ತಾನೇ ಬಂದೆ. ಹೋದಾಗಿಂದ ಬರೋ ತನಕ ನಿಂದೇ ನೆನಪು. ಹಾ, ನೀನು ಹೇಳಿದಲ್ಲ ಮರಿಬೇಡ ಅಂತ, ನಾನು ನಿನ್ ಖಂಡಿತ ಮರ್ತಿಲ್ಲ. ಕ್ಷಮಾ, ಏ ಕ್ಷಮಾ. ಓ ಗೊತ್ತಾಯ್ತು ಬಿಡು. ಆ ಕಿಟಿ ಏನಾದರೂ ತೊಂದರೆ ಕೊಟ್ನಾ? ತೊಂದರೆ ಕೊಟ್ಟಿದ್ರೆ ಹೇಳು, ಆ ನನ್ನ ಮಗನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇಲ್ಲ ರಾಜೇಶ್, ಹಾಗೇನಿಲ್ಲ. ಮತ್ತಿನ್ನೇನು ಪ್ರಾಬ್ಲಮ್? ಓ, ಮದುವೆ ವಿಷಯನಾ? ನಾನು ನಮ್ಮ ಮನೇಲಿ ಮಾತಾಡಿದ್ದೀನಿ, ಎಲ್ಲ ಓಕೆ ಅಂದಿದ್ದಾರೆ. ನಾಳೆನೇ ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ. ಡೋಂಟ್ ವರಿ ಕ್ಷಮಾ, ಎಲ್ಲ ಸರಿ ಹೋಗುತ್ತೆ. ನಾನಿದ್ದೀನಿ. ನೀನೇನೋ ಹೋಗುವಾಗ ಗಿಫ್ಟ್ ಬೇಡ ಅಂತ ಹೇಳಿದೆ, ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ನಿನ್ಗೋಸ್ಕರ ಗಾಜಿನ ಬಳೆ ತಂದಿದ್ದೀನಿ, ತಗೋ ಕ್ಷಮಾ. ಅದ್ರ ಅವಶ್ಯಕತೆ ಈಗಿಲ್ಲ. ಕ್ಷಮಾ? ಹೌದು. ವಾಟ್ ಡು ಯು ಮೀನ್? ರಾಜೇಶ್, ನೀವು ನಂದಿನಿನೇ ಮದ್ವೆ ಆಗೋದು ಒಳ್ಳೇದು. ಅವಳನ್ನ ನಾನು ಪ್ರೀತಿಸಿಲ್ಲ ಕ್ಷಮಾ, ನಾನು ಪ್ರೀತಿಸಿದ್ದು ನಿನ್ನ ಕ್ಷಮಾ. ಇರಬಹುದು, ಆದ್ರೆ ನಿಮ್ಮಂತಸ್ತಿಗೆ ನಾನು ಸೂಟ್ ಆಗಲ್ಲ ರಾಜೇಶ್. ಇದೇನಪ್ಪ ಹೊಸ ವರ್ಷ? ಪ್ರೀತಿ ಮಾಡುವಾಗ ಬರ್ದೇ ಇರೋ ಅಂತಸ್ತು ಈಗ ಬಂತ? ಹೌದು, ಇದು ಸತ್ಯ ರಾಜೇಶ್. ಸುಳ್ಳು. ಇದು ನೀನ್ ಆಡ್ತಾ ಇರೋ ಮಾತಲ್ಲ, ನಿನ್ ಕೈಯಲ್ಲಿ ಯಾರು ಆಡಿಸ್ತಿದ್ದಾರೆ. ಅವ್ರನ್ನೆಲ್ಲ ಸರಿ ಮಾಡಿದ್ರೆ ನೀನ್ ಸರೋಗ್ತೀಯ. ರಾಜೇಶ್, ನಮ್ ಸಂಬಂಧನ ಇಲ್ಲಿಗೆ ಕೊನೆ ಮಾಡ್ಬಿಡಿ. ನನ್ನ ಮರ್ತ್ಬಿಡಿ ಪ್ಲೀಸ್. ನೋ ಕ್ಷಮಾ, ಇಲ್ಲ, ನಾನಿನ್ ಬಿಡಲ್ಲ ಕ್ಷಮಾ, ನಾನಿನ್ ಬಿಡಲ್ಲ. ಛೇ, ರಾಜೇಶ್, ನಾವ್ ಯಾವ ಕುತಂತ್ರನೂ ಮಾಡಿಲ್ಲ. ನೋ, ನೀವೆಲ್ಲ ಸೇರ್ಕೊಂಡು ಕ್ಷಮನ್ ತಂದೆನ ತಲೆ ಕೆಡಿಸಿದೀರಾ. ರಾಜೇಶ್, ಅಂತ ಕೆಲಸ ಯಾರು ಮಾಡಿಲ್ಲ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಪ್ರೀತಿಸೋಕ್ ಶುರು ಮಾಡಿದಾಗ ಕ್ಷಮಾಗೆ ನಿಮ್ಮಿಂದ ದೂರ ಇರು ಅಂತ ಹೇಳಿದ್ದೆ. ನೋಡಿ ನಂದಿನಿ, ನಾನ್ ನಿಮ್ಗೆ ಅವತ್ತೇ ಹೇಳಿದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ. ನಾನ್ ನಿಮ್ಮನ್ನ ಯಾವತ್ತೂ ಪ್ರೀತಿಸಿಲ್ಲ. ಪ್ಲೀಸ್ ರಾಜೇಶ್, ಒಂದ್ಸರಿ ನನ್ಗೋಸ್ಕರ ಯೋಚನೆ ಮಾಡಿ ನೋಡಿ. ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್, ನನ್ನ ಪ್ರೀತಿನ ಹಾಳ್ಬಾವಿಗೆ ತಳ್ಬೇಡಿ. ನಂಗೆ ನಗು ಬರ್ತಿದೆ ನಂದಿನಿ. ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು, ಆದ್ರೆ ಪ್ರೀತಿನ ಮಾತ್ರ ಕೊಂಡ್ಕೊಳಕ್ ಆಗಲ್ಲ ನಂದಿನಿ. ಪ್ರೀತಿನ ಕೊಂಡ್ಕೊಳಕ್ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ ನಂದಿನಿ. ನಾನು ಕೊಂಡ್ಕೊಳಕ್ ಬಂದಿಲ್ಲ ರಾಜೇಶ್, ನನ್ನ ಮನಸ್ಸನ್ನ ನಿಮ್ ಮುಂದೆ ಬಿಚ್ಚಿಟ್ಟಿದ್ದೀನಿ. ನೀವು ಸ್ವೀಕರಿಸ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ರಾಜೇಶ್. ಒಂದೇ ಒಂದ್ಸರಿ ನಿಮ್ಮ ಮನಸ್ಸನ್ನ
ಬದಲಾಯಿಸ್ಕೊಂಡು ನೋಡಿ ರಾಜೇಶ್. ನಂದಿನಿ, ಪ್ರೀತಿನ ಹೀಗ್ ಬೇಡಬಾರ್ದು, ಅದ್ ತಾನಾಗೆ ಬರ್ಬೇಕು. ನನ್ನ ನಿರ್ಧಾರ ಬದಲಾಯಿಸೋಕ್ಕಾಗಲ್ಲ. ಐ ಆಮ್ ಸಾರಿ. ನೋ ರಾಜೇಶ್, ನೋ, ಪ್ಲೀಸ್ ಹಾಗನ್ಬೇಡಿ, ಪ್ಲೀಸ್. ನೋಡಿ ನಂದಿನಿ, ನೀವು ಅವತ್ತು ನನಗೆ ಹೇಳಿದ್ರಿ ಒಂದು ಕ್ಷಣ ಕಣ್ಮುಚ್ಕೊಂಡು ನೋಡು ಅಂತ. ನಾನು ಟ್ರೈ ಮಾಡಿದೆ, ನೀವು ಬರಲಿಲ್ಲ ಕಣ್ರಿ. ನನ್ನ ಕ್ಷಮ ಬಂದ್ಲು. ನಾನು ಅವಳನ್ನೇ ಪ್ರೀತಿಸ್ತೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ. ಬರ್ತೀನಿ. ಸರ್, ನಮಸ್ಕಾರ. ನಮಸ್ಕಾರ. ತಾವು? ರಾಜೇಶ್ ಅಂತ. ಕ್ಷಮಾ, ನಿಮ್ಗೆಲ್ಲ ಹೇಳಿರ್ಬೇಕು. ಹೇಳಿ. ನಾನು ಕ್ಷಮಾನ ಮದುವೆ ಆಗ್ಬೇಕು ಅಂತಿದ್ದೀನಿ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ರಾಜೇಶ್, ಪರಿಸ್ಥಿತಿ ನಿಮಗೇ ಗೊತ್ತಿದೆ. ಈ ಮದುವೆ ಆಗಲ್ಲ ಅಂತಾನೆ ಹೇಳಬೇಕು. ಸರ್? ಹೌದು ರಾಜೇಶ್, ನನ್ನ ಮಗಳನ್ನ ಕಿಟ್ಟಿ ಕೊಟ್ಟು ಮದುವೆ ಮಾಡೋದು ಅಂತ ನಿರ್ಧಾರ ಆಗೋಗಿದೆ. ಹಾಗಿರೋವಾಗ ನೀವು ಅವಳು ಮರ್ತು ಬಿಡೋದೇ ಒಳ್ಳೇದು. ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಆ ಕಿಟ್ಟಿ ಎಂತವನು ಅಂತ ಗೊತ್ತಿದ್ದು ನಿಮ್ ಕೈಯಾರ ನಿಮ್ ಮಗಳ ಬಾಳನ್ನ ಹಾಳು ಮಾಡೋ ಕೊಟ್ಟಿದ್ರಲ್ಲ ಸರ್. ಬೇಡಿ ಸರ್, ಬೇಡಿ. ದಯವಿಟ್ಟು ಅಂತ ನಿರ್ಧಾರ ತಗೋಬೇಡಿ ಸರ್, ತಗೋಬೇಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಹೌದಪ್ಪ. ನೀವು ಹೇಳ್ದಾಗೆ ಹೊರಟೋಗ್ತೀನಿ ಸರ್. ಆದರೆ ಒಂದೇ ಒಂದ್ಸಲ ಕ್ಷಮನ ಆಚೆ ಕರೀರಿ ಸರ್. ಅವಳ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಹೋಗ್ತೀನಿ ಸರ್. ಪ್ಲೀಸ್ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಪ್ಲೀಸ್ ಸರ್, ನಿಮ್ಮ ಕಾಲು ಹಿಡಿತೀನಿ ಸರ್ ಬೇಕಾದ್ರೆ. ಪ್ಲೀಸ್ ಸರ್, ಒಂದೇ ಒಂದ್ಸಲ ಸರ್, ಪ್ಲೀಸ್ ಕರೀರಿ ಸರ್. ಕ್ಷಮಾ, ಹೇ ಕ್ಷಮಾ, ಹೇ, ನೀನಾದ್ರೂ ನಿಮ್ಮ ಅಪ್ಪಂಗೆ ಹೇಳ್ಬಾರ್ದ? ರಾಜೇಶ್, ನನ್ನ ತಂದೆ ಹೇಗೆ ಹೇಳ್ತಾರೋ ನಾನು ಹಾಗೆ ಕೇಳ್ತೀನಿ. ನೀವು ನನ್ನ ಬಲವಂತ ಮಾಡಬೇಡಿ. ನಾನು ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಪ್ಲೀಸ್. ಅಳ್ಬೇಡಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಬಾ. ನಮಸ್ಕಾರ ಗೌಡ್ರೆ. ಓ ಕೃಷ್ಣ, ಬಾಬಾ ಕೂತ್ಕೋ. ಇರ್ಲಿ, ಪರವಾಗಿಲ್ಲ. ಗೋಪಾಲ, ಗೋಪಾಲ, ಆರ
ಆ ಬೀರುನಲ್ಲಿ ಹಣ ಇಟ್ಟಿದ್ದೀನಿ, ಹೋಗಿ ಬೇಗ ತಗೊಂಡ್ ಬಾ. ತಿಂಡಿ ಯಜಮಾನ್ರೆ. ಹಾ ಕೃಷ್ಣ, ಏರ್ಪಾಟುಗಳೆಲ್ಲ ಹೇಗೆ ನಡೀತಾ ಇದೆ? ಹಾ ಗೌಡ್ರೆ, ಎಲ್ಲ ತಮ್ಮ ದಯೆ, ಚೆನ್ನಾಗಿ ನಡೀತಾ ಇದೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗಿ ನಡೆಯುತ್ತೆ. ಯಜಮಾನ್ರೆ ನಾನು ತಿಜೋರಿಲಿ ಇದ್ದಿದ್ದು ದುಡ್ಡು ತಂದೆ. ತಗೋ ಕೃಷ್ಣ, ನಿನ್ನ ಮಗಳ ಮದುವೆನ ಸಂತೋಷವಾಗಿ ಮಾಡು. ಏನಾದರೂ ಬೇಕಿದ್ರೆ ಏನೂ ಸಂಕೋಚ ಪಟ್ಕೋಬೇಡ, ನನ್ನ ಕೇಳು, ನಾನಿದ್ದೀನಿ. ಆಗ್ಲಿ ಗೌಡ್ರೆ, ಈ ನಿಮ್ಮ ಉಪಕಾರನ ನಾನು ಎಂದೆಂದಿಗೂ ಮರೆಯೋದಿಲ್ಲ. ಬರ್ತೀನಿ ಗೌಡ್ರೆ. ನಮಸ್ಕಾರ. ನಮಸ್ಕಾರ. ಕ್ಷಮಾ, ಬಾರಮ್ಮ ಇಲ್ಲಿ. ಇದನ್ನ ಜೋಪಾನವಾಗಿ ಒಳಗಿಡಮ್ಮ. ಏನಪ್ಪ ಇದು? ಗೌಡ್ರು ಕೊಟ್ಟಿದ್ದಮ್ಮ, ನಿನ್ನ ಮದುವೆ ಖರ್ಚಿಗೆ ಸಾಲದೆ ಹೋದ್ರೆ ಇನ್ನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಇನ್ನು ಲಗ್ನದ ಕಾರ್ಯ ಎಲ್ಲ ಶುರು ಮಾಡಬೇಕಲ್ವಾ? ಇದು ಹೆಣ್ಣು ದಿಕ್ಕಿಲ್ದಿರೋ ಮನೆ. ನಾನು ಊರಿಗೆ ಹೋಗ್ಬಿಟ್ಟು ನಿಮ್ಮ ಅತ್ತೆನ ಕರ್ಕೊಂಬಂದ್ಬಿಡ್ತೀನಿ. ಹೋಗಮ್ಮ, ಒಳಗಿಟ್ಬಿಡು. ಹಾಗೆ ನಾನು ಸ್ವಲ್ಪ ಪಟೇಲ್ರ ಮನೆ ಹತ್ರ ಹೋಗಿ ಬರ್ತೀನಿ. ಅಶೋಕ, ನೀ ಇಲ್ಲಿನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಮನೆ ಹತ್ರ ಬಂದ್ಬಿಡು ಬೇಗ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಕಿಟಿ. ಏನ್ ಮದುವೆ ಖುಷಿನಲ್ಲಿದೆಯಾ? ಹ್ಞೂ ಗೌಡ್ರೆ, ಎಲ್ಲ ತಮ್ದೆ. ಇದರಲ್ಲಿ ನಮ್ದೇನಿದೆ? ಕ್ಷಮಾನೇ ನಿನ್ ಹೆಂಡತಿ ಅಂತ ಮೊದಲೇ ತೀರ್ಮಾನ ಆಗಿದ್ ವಿಷಯ. ಗೌಡ್ರೆ ಇತ್ತು, ಆದ್ರೆ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಆಮೇಲೆ ಪ್ಲೇಟೇ ಚೇಂಜ್ ಮಾಡ್ಬಿಟ್ರು. ಎಲ್ಲ ತಮ್ಮ ದಯೆಯಿಂದನೇ ತಾನೆ ಮತ್ತೆ ಶಮುಂದು ನಂದು ಮದ್ವೆ ಆಗೋ ತರ ಆಗಿದ್ದು. ಇದ್ರಲ್ಲಿ ನಮ್ಮ ಪ್ರಯತ್ನ ಏನಿದೆ? ಎಲ್ಲ ಋಣಾನುಬಂಧ. ಅಂದಹಾಗೆ ನಿಮ್ಮ ಮಾವನಿಗೆ ಮದುವೆಗೆ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಳಕ್ ಹೇಳಿದ್ದೀನಿ. ನಾನು ಅನಾಥ ಗೌಡ್ರೆ, ನೀವೇ ಮುಂದೆ ನಿಂತು ನನ್ನ ಮದುವೆ ಕಾರ್ಯ ಎಲ್ಲ ನಡೆಸ್ಕೊಡ್ಬೇಕು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಹಿಂದೆ ನಾನಿದ್ದೀನಿ. ನನ್ನ ಮಗಳಿಗೂ ಕ್ಷಮಾಗೂ ಏನೂ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಅವಳು ನನ್ನ ಮಗಳ ಸ್ನೇಹಿತೆ, ಅವಳು ನನ್ನ ಮಗಳಿದ್ದ ಹಾಗೆ. ನೋಡ್ಕಿಟಿ, ನೀನು ಹಳೆದನ್ನ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಕೂಡ್ದು. ಕ್ಷಮನ ಚೆನ್ನಾಗಿ ನೋಡ್ಕೋಬೇಕು, ಅರ್ಥ ಆಯ್ತಾ? ಅಲ್ಲ ಗೌಡ್ರೆ, ನನ್ನ ಪರವಾಗಿ ಮದುವೆಗೆ ಬರ್ತೀನಿ ಅಂತ ಹೇಳಿದವರು ಎಷ್ಟು ಬೇಗ ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಹೌದು ಕಣೋ, ಎಷ್ಟೇ ಆಗ್ಲಿ ನಾನು ಹೆಣ್ಣು ಹೆತ್ತೋನಲ್ವಾ, ಆ ಕಷ್ಟ ನನಗೂ ಗೊತ್ತು. ಅವಳಿಗೇನಾದರೂ ತೊಂದರೆ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಗೌಡ್ರೆ, ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅದು ನಿನ್ನೆ ಮೊನ್ನೆಯಿಂದಲ್ಲ, ಚಿಕ್ಕ ವಯಸ್ಸಿಂದನೂ ಅವಳೇ ನನ್ನ ಹೆಂಡತಿ ಅಂತ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ. ಏನೋ ಒಂದೆರಡು ಸರಿ ಅವಳ ಜೊತೆ ಕೆಟ್ಟ ನಡ್ಕೊಂಡಿರ್ಬೋದು ಅಷ್ಟೇ. ಅದು ಅವಳು ಸಿಗ್ಲಿಲ್ಲ ಅನ್ನೋ ಹತಾಶೆಯಿಂದ. ಅವಳು ಅವಳಪ್ಪ ನನ್ನ ಮದ್ವೆಗೆ ಒಪ್ಕೊಂಡ್ಮೇಲೆ ನಾನು ತುಂಬಾ ಬದಲಾಗಿದ್ದೀನಿ ಗೌಡ್ರೆ. ನಾನು ಅವಳನ್ನ ಏನು ಕೊರತೆ ಇಲ್ದಂಗೆ ನೋಡ್ಕೊಂತೀನಿ. ಸರಿಯಪ್ಪ, ಏನೋ ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ಗೌಡ್ರೆ, ಬರ್ತೀನಿ. ಗೌಡ್ರೆ, ನಾನು ನಿಮ್ಮ ಮಗಳನ್ನ ಪ್ರೀತಿಸಿಲ್ಲ. ರಾಜೇಶ್, ನಿಜವಾಗ್ಲೂ ಹೇಳ್ತಿದ್ದೀನಿ ಗೌಡ್ರೆ, ನಾನು ಪ್ರೀತಿಸಿದ್ದು ಕ್ಷಮಾನ. ಮತ್ತೆ ನಂದಿನಿ ಹೇಳಿದ್ ಸುಳ್ಳ? ನಾನು ಪ್ರೀತಿಸ್ತಿದ್ದೀನಿ ಅಂತ ತಿಳ್ಕೊಂಡು ನಂದಿನಿ ನಿಮ್ಮ ಹತ್ರ ಏನೇನೋ ಹೇಳಿದ್ದಾರೆ. ಐ ಆಮ್ ಸಾರಿ ಗೌಡ್ರೆ, ನಂದಿನಿನ ನಾನು ಆ ಭಾವನೆಯಿಂದ ನೋಡಲೇ ಇಲ್ಲ. ರಾಜೇಶ್, ನೀನು ನನ್ನ ಮಗಳನ್ನ ಹರ್ಟ್ ಮಾಡ್ತಾ ಇದೀಯಾ, ಅವಳ ಮನಸ್ಸನ್ನ ನೋಯಿಸ್ತಾ ಇದೀಯಾ, ಅವಳ ಭಾವನೆಗಳ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದೀಯಾ. ಡ್ಯಾಡಿ, ಅವ್ರನ್ನ ಬೈಬೇಡಿ ಡ್ಯಾಡ್. ನಂದಿನಿ, ಹೌದು ಡ್ಯಾಡ್, ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ತಪ್ಪೆಲ್ಲ ನಂದೇ. ಅಲ್ಲಮ್ಮ, ನಿನ್ನ ಮಾತು ಕೇಳಿ
ನಿನ್ನ ಮದುವೆನ ರಾಜೇಶ್ ಜೊತೆಲಿ ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲಮ್ಮ. ಏನಮ್ಮ ಇದೆಲ್ಲ? ಈ ಕಾಲದಲ್ಲಿ ಬಲವಂತದ ಮದುವೆ ನಡೆಯಲ್ಲ ಡ್ಯಾಡ್. ನೀವೇ ಹೇಳ್ದಾಗೆ ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ಲ ಡ್ಯಾಡ್. ಯಾರಿಗೆ ಯಾವಾಗ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೋ ಹೇಳಕ್ಕಾಗಲ್ಲ. ಹಾಗೆ ರಾಜೇಶ್ ಕೂಡ ಕ್ಷಮಾನ ಪ್ರೀತಿಸಿದ್ರು. ಅಲ್ಲಮ್ಮ, ಆ ಕ್ಷಮ ಕಿಟ್ಟಿನ ಮದುವೆ ಆಗೋದು ಅಂತ ಗೊತ್ತಾದ ಮೇಲೂ ಈ ರಾಜೇಶ್ ಅವಳನ್ನ ಪ್ರೀತಿ ಮಾಡಿದ್ದು ತಪ್ಪಲ್ವೇನಮ್ಮ? ಆದ್ರೆ ಕ್ಷಮಾಗೆ ಕಿಟ್ಟಿನ ಮದುವೆ ಆಗಕ್ಕೆ ಇಷ್ಟ ಇಲ್ವೇ? ಏನಮ್ಮ ನೀನ್ ಹೀಗೆ ಹೇಳ್ತೀಯ? ಅವಳು ಒಪ್ಕೊಂಡ್ಮೇಲೆ ತಾನೇ ಈ ಮದುವೆಗೆಲ್ಲ ಏರ್ಪಾಟ್ ಮಾಡಿದ್ದು. ಡ್ಯಾಡ್, ಅವಳು ನಮ್ ಬಲವಂತಕ್ಕೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾಳೆ. ರಾಜೇಶ್, ನೀವು ಕ್ಷಮನ್ ಪ್ರೀತಿಸಿ ಹಿಂದೆ ಹೆಜ್ಜೆ ಇಡೋದು ಸರಿ ಇಲ್ಲ. ಪ್ಲೀಸ್, ನೀವು ಹೇಗಾದ್ರೂ ಮಾಡಿ ಕ್ಷಮನ್ ಮದ್ವೆ ಆಗ್ಲೇಬೇಕು. ನಂದಿನಿ ಅವರೇ? ಹೌದು ರಾಜೇಶ್. ಕ್ಷಮಾನೇ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಹೋದ್ಲು. ಅದಕ್ಕೆ ನಾನೇನ್ ಮಾಡ್ಲಿ? ಅವಳು ನಿಮ್ಮಿಂದ ದೂರ ಆಗಿದ್ದು, ಕಿಟ್ಟಿನ ಮದ್ವೆ ಆಗಕ್ಕೆ ಒಪ್ಪಿದ್ದು ಯಾಕೆ ಗೊತ್ತಾ? ಎಲ್ಲ ನನ್ಗೋಸ್ಕರ. ನಾನ್ ನಿಮ್ಮನ್ ಮದ್ವೆ ಆಗ್ಲಿ ಅಂತ ಅವಳು ಈ ನಿರ್ಧಾರ ತಗೊಂಡಿದ್ದಾಳೆ. ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ರಾಜೇಶ್, ಹೇಗಾದ್ರೂ ಮಾಡಿ ಈ ಬಲವಂತದ ಮದ್ವೆ ನಿಲ್ಸಿ ಪ್ಲೀಸ್. ಇನ್ನು ಕಾಲ ಮಿಂಚಿಲ್ಲ. ಪ್ಲೀಸ್ ರಾಜೇಶ್, ಪ್ಲೀಸ್. ಏನಮ್ಮ ಹೇಳ್ತಾ ಇದೀಯ ನೀನು? ಹೌದು ಡ್ಯಾಡ್. ಗೌಡ್ರೆ, ಅಯ್ಯೋ ಏನ್ ಮಾಡ್ಕೊಂಡ್ಬಿಟ್ಲೋ ಏನೋ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನಾಯ್ತು ಕೃಷ್ಣ? ಏನಾಯ್ತು? ಕ್ಷಮ ಎಲ್ಲೂ ಕಾಣ್ತಿಲ್ಲ ಗೌಡ್ರೆ. ಅಯ್ಯೋ, ಎಲ್ಲಿ ಹೋದ್ಲು? ನನ್ಗಂತೂ ಗೊತ್ತಿಲ್ಲ. ನನ್ಗಂತೂ ಭಯ ಆಗ್ತಾ ಇದೆ. ನಾ ಹೇಳಿಲ್ವಾ ಡ್ಯಾಡ್, ಕ್ಷಮಾಗಿ ಮದ್ವೆ ಇಷ್ಟ ಇಲ್ಲ ಅಂತ? ಅದಕ್ಕೆ ಅವಳು. ಅಯ್ಯೋ, ಅವಳೇನಾದ್ರೂ ಅನಾಹುತ ಮಾಡ್ಕೊಂಡ್ಬಿಟ್ರೆ ನನ್ ಗತಿ ಏನು ಗೌಡ್ರೆ? ನನ್ ಗತಿ ಏನೂ ಆಗಲ್ಲ ಕೃಷ್ಣ, ನೀನೇನು ಗಾಬರಿ ಪಡ್ಬೇಡ. ನಾವೆಲ್ಲ ಹೋಗಿ ಅವಳನ್ನ ಹುಡ್ಕೋಣ. ಹುಡುಕ್ಸೋದೇನು ಡ್ಯಾಡ್? ನಾವೇ ಹೋಗಿ ಹುಡ್ಕೋಣ. ಇನ್ನು ಟೈಮ್ ಮೀರಿದ್ರೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಗತಿ? ಬೇಡ ಬೇಡ, ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ. ಡ್ಯಾಡ್, ಬನ್ನಿ ರಾಜೇಶ್. ಬನ್ನಿ. ಅಯ್ಯೋ ಕ್ಷಮಾ, ಬನ್ನಿ, ಬೇಗ ಬನ್ನಿ. ಎಲ್ಲಿದೆಯಮ್ಮ? ಅಯ್ಯೋ ಗುರುವ ಇವರಪ್ಪ. ಕ್ಷಮಾ, ಯಾಕೆ ಸಾಯೋಕ್ ಹೋಗ್ತಾ ಇದೀಯಾ? ನೋಡೇ ಇಲ್ಲಿ ನಾನು ಬಂದಿದ್ದೀನಿ, ನೋಡ. ಮಾತಾಡೆ ನನ್ನ ಹತ್ರ. ಕ್ಷಮಾ, 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 ಪ್ಲೀಸ್ ಅರ್ಥ ಮಾಡ್ಕೋ ಕ್ಷಮಾ. ಅಳ್ಬೇಡ್ವೆ ಕ್ಷಮಾ. ಕ್ಷಮಾ, ಯಾಕೆ ಹೀಗ್ ಮಾಡ್ದೆ? ಯಾಕೆ ನಿರ್ಧಾರ ತಗೊಂಡೆ? ಏನಾಯ್ತು ನಿಂಗೆ? ಹೇಳೆ. ಸಮಾಧಾನ ಮಾಡ್ಕೊಳೆ. ಇಷ್ಟಕ್ಕೆಲ್ಲ ನಾನೇ ಕಾರಣ ಕಡೆ. ನನಗೆ ಕ್ಷಮಿಸ್ಬಿಡೆ. ಕ್ಷಮಾ ಮಗಳೇ.
ಮಗಳೇ ಕ್ಷಮಾ ಕ್ಷಮಾ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಮ್ಮ. ನಿನ್ ಜೀವಕ್ಕಿಂತ ಮದುವೆನೇ ದೊಡ್ಡದೇನಮ್ಮ. ನೀನು ಒಪ್ಕೊಂಡಿದ್ದಕ್ಕೆ ತಾನೇ ನಾನು ಇಷ್ಟೆಲ್ಲ ಏರ್ಪಾಟ್ ಮಾಡಿದ್ದು. ಇಲ್ಲ ಅನ್ನಿದ್ರೆ ನಾನು ಯಾಕಮ್ಮ ಮಾಡ್ತಿದ್ದೆ? ಅಪ್ಪ ಮಗಳೇ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋ. ಕ್ಷಮಾ, ನನಗ್ ಕ್ಷಮಿಸ್ಬಿಡೆ. ನಂದಿನಿ, ತಪ್ಪೆಲ್ಲ ನಂದೆ. ರಾಜೇಶ್ ನಿನ್ನನ್ನೇ ಪ್ರೀತಿಸ್ತಾ ಇರೋದು ನನಗಿವಾಗ ಅರ್ಥ ಆಯ್ತು. ಕ್ಷಮಾ, ನೀ ಹೇಗಿದ್ರು ರಾಜೇಶ್ನೇ ಮದ್ವೆ ಆಗೋದು. ಅವ್ರು ನಿನ್ನೋರೇ ಕಣೆ. ಹೌದು ಕ್ಷಮಾ, ನಿನ್ ಸಾವು ನಮ್ಮೆಲ್ಲರಿಗೂ ಸಂತೋಷ ಕೊಡುತ್ತಾ ಹೇಳು? ನಿನ್ ಗೋರಿ ಮುಂದೆ ನಾನ್ ರಾಜೇಶನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳ? ಇಲ್ಲ ಕಣೆ, ಹಾಗ್ ಮಾಡಿದ್ರೆ ಜೀವನದಲ್ಲಿ ಯಾರು ಸಂತೋಷವಾಗಿರಕ್ಕಾಗಲ್ಲ. ನೀನ್ ನನಗೋಸ್ಕರ ಎಂತ ದೊಡ್ಡ ತ್ಯಾಗ ಮಾಡಕ್ ಹೊರಟಿದ್ಯೆ. ನಿನ್ನನ್ನಲ್ದೆ ರಾಜೇಶ್ ಬೇರೆ ಯಾರನ್ನು ಮದುವೆ ಆಗಕ್ಕೆ ಒಪ್ತಾ ಇರ್ಲಿಲ್ಲ ಕಣೆ. ರಾಜೇಶ್ ಕೂಡ ನಿನ್ನನ್ನೇ ಪ್ರೀತಿಸ್ತಾ ಇದ್ದಾರೆ. ನೀನ್ ಅವ್ರನ್ನೇ ಮದುವೆ ಆಗ್ಬೇಕು ಕ್ಷಮಾ, ನೀನ್ ಅವ್ರನ್ನೇ ಮದುವೆ ಆಗ್ಬೇಕು. ನಂದಿನಿ, ಆ ಕಿಟ್ಟಿ ಬೇರೆ ಮದುವೆ ಆಗ್ತೀನಿ ಅಂತ ಕೂತಿದ್ದಾನಲ್ಲಮ್ಮ, ಏನು ಹುಡುಗಾಟ ಆಡ್ತೀರಮ್ಮ ನೀವು? ಇನ್ನು ಮದ್ವೆ ಆಗಿಲ್ಲ ತಾನೇ, ಅವನಿಗೆ ಬೇರೆ ಹುಡುಗಿ ನೋಡ್ಕೊಂಡ್ರೆ ಆಯ್ತು. ಅಷ್ಟಕ್ಕೂ ಏನಾದ್ರೂ ಅವ್ನ ಮಾತು ಕೇಳ್ತಾ ಇದ್ರೆ ಅವನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನಗೆ ಯಾರು ಬುದ್ಧಿ ಕಲ್ಸೋದ್ ಬೇಡ. ಕ್ಷಮಾ ತಗೊಂಡಿದ್ ನಿರ್ಧಾರ ನೋಡಿ ನಾನೇ ಬುದ್ಧಿ ಕಲ್ತ್ಕೊಬಿಟ್ಟೆ. ಅವಳು ಇಷ್ಟಪಟ್ಟಿರೋ ರಾಜೇಶ್ ಜೊತೆನೆ ಮದುವೆ ಆಗ್ಲಿ ಬಿಡಿ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಬಿಟ್ಟೆ. ನಂದಿನಿ ಅವರೇ, ನಾನು ನಿಮ್ಮ ಫ್ರೆಂಡ್ ಮದುವೆಗೆ ಏನು ತೊಂದರೆ ಕೊಡಲ್ಲ. ಇಟ್ಸ್ ಎ ಪ್ರಾಮಿಸ್. ಅಂತೂ ಈ ಕ್ಷಾಮನ ಮದುವೆಯಲ್ಲೂ ನನ್ನದೇ ಅಡಿಗೆ. ಡ್ಯಾಡಿ, ಪ್ರಾಣ ಕಳೆದುಕೊಳ್ಳಲು ಹೋದ ಕ್ಷಾಮ ಈಗ ನಮ್ಮ ಪಂಚವಟಿ ಎಸ್ಟೇಟ್ ಅಲ್ಲಿ ಕ್ಷೇಮ.